ದೊರೆಯಲು ಬಹುದೇ ಗುರು ಕರುಣೆ ಆಗದಲೇ. ವೇದಶಾಸ್ತ್ರಗಳನ್ನು ಕಲಿತು ಹೇಳಲು ಬಹುದು, ವೇದಶಾಸ್ತ್ರಗಳನ್ನು ಕಲಿತು ಹೇಳಲು ಬಹುದು. ವ್ರತನೇಮ ಜಪಗಳನ್ನು ಮಾಡಬಹುದು, ವ್ರತನೇಮ ಜಪಗಳನ್ನು ಮಾಡಬಹುದು. ತೀರ್ಥಕ್ಷೇತ್ರವ ಹುಡುಕಿ ಪುಣ್ಯ ಗಳಿಸಲು ಬಹುದು, ಗುರುಕರುಣೆ ಇಲ್ಲದೆ ನಿಜ ತಿಳಿಯದು, ನಿಜ ತಿಳಿಯದು. ಮುಕ್ತಿ ದೊರೆಯಲು ಬಹುದೇ ಗುರು ಕರುಣೆ ಆಗದಲೇ. ಕಾರ್ಕೋಟ ವಿಷ ಕುಡಿದು ಬದುಕಿ ಉಳಿಯಲು ಬಹುದು, ಕಾರ್ಕೋಟ ವಿಷ ಕುಡಿದು ಬದುಕಿ ಉಳಿಯಲು ಬಹುದು. ಒಬ್ಬರಿಗೆ ಹಣ ಕ್ಷಣದಿ ಗಳಿಸಬಹುದು, ಒಬ್ಬರಿಗೆ ಹಣ ಕ್ಷಣದಿ ಗಳಿಸಬಹುದು. ಮದಿಸಿದಾನೆಯ ಛಲದಿ ಹಿಡಿದು ಬಂಧಿಸಬಹುದು, ಮದಿಸಿದಾನೆಯ ಛಲದಿ ಹಿಡಿದು ಬಂಧಿಸಬಹುದು. ಗುರು ಕರುಣೆ ಇಲ್ಲದೆ ಮನ ನಿಲ್ಲದು, ಮನ ನಿಲ್ಲದು. ಮುಕ್ತಿ ದೊರೆಯಲು ಬಹುದೇ ಗುರು ಕರುಣೆ ಆಗದಲೇ. ಮಾತೆ ಬರದ ಮೂಕ ವಾಗ್ಮಿಯಾಗಲು ಬಹುದು, ಮಾತೆ ಬರದ ಮೂಕ ವಾಗ್ಮಿಯಾಗಲು ಬಹುದು. ಬರುಡು ಪಶು ಹಾಲನ್ನು ಕರೆಯಬಹುದು, ಬರುಡು ಪಶು ಹಾಲನ್ನು ಕರೆಯಬಹುದು. ದೇವರೊಲುಮೆಯ ಗಳಿಸಿ ಶಕ್ತನಾಗಲು ಬಹುದು, ದೇವರೊಲುಮೆಯ ಗಳಿಸಿ ಶಕ್ತನಾಗಲು ಬಹುದು. ಗುರುನಾಥ ಒಲಿಯದೆಯೇ ಭವ ಅಳಿಯದು, ಭವ ಅಳಿಯದು. ಮುಕ್ತಿ ದೊರೆಯಲು ಬಹುದೇ ಗುರು ಕರುಣೆ ಆಗದಲೇ, ಗುರು ಕರುಣೆ ಆಗದಲೇ, ಗುರು ಕರುಣೆ ಆಗದಲೇ. ಎಲ್ಲರಿಗೂ ಶರಣ. ಪ್ರಾರಂಭ ಮಾಡಲಿಕ್ಕೆ ಹೇಳ್ರಿ. ಓಂ ಶ್ರೀ ಸದ್ಗುರು ಅಖಿಲ ಬ್ರಹ್ಮಾಂಡ ಶುದ್ಧ ಬ್ರಹ್ಮಜ್ಞಾನ ಪೀಠದ ವತಿಯಿಂದ ಪ್ರತಿನಿಧಿಸುವಂತೆ ಈ 4ರ ಪಾಠದ ಮೊದಲು ಬ್ರಹ್ಮಾಂಡ ಶುದ್ಧ ಬ್ರಹ್ಮಜ್ಞಾನ ಪೀಠದ ಕರ್ತೃವಾಗಿರತಕ್ಕಂಥ ಪರಮ ಪೂಜ್ಯ ಸದ್ಗುರು ಶರಣಬಸವ ಮಹಾಸ್ವಾಮೀಜಿಯವರಿಗೆ ನನ್ನ ಪ್ರಣಾಮ ಸಲ್ಲಿಸಿ ಇವತ್ತಿನ ಚಿಂತನ ವೇದಾಂತ ಪ್ರವಚನ ಮಾಲಿಕೆ 2 ಮಹಾಲಿಂಗರಂಗರ ಅನುಭವಾಮೃತ ಕುರಿತು ಸದ್ಗುರು ಚಿಂತನೆ ಮಾಡಲಿದ್ದಾರೆ. ಈ ಒಂದು ಗ್ರಂಥವನ್ನು ಆಧರಿಸಿದಂತ ಉಪನ್ಯಾಸಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಒಂದು ಗ್ರಂಥದ ಕರ್ತರಾಗಿರ್ತಕ್ಕಂಥ ಶ್ರೋತ್ರಿಯ ಪರಮಶ್ರೀ ಸದ್ಗುರು ಶ್ರೀ ಶಂಕರ ಭಟ್ ಅಗ್ನಿಹೋತ್ರಿ ಹಾಗೂ ಇವರ ಸುಪುತ್ರರಾಗಿರ್ತಕ್ಕಂಥ ಗಣಪತಿ ಭಟ್ ಅಗ್ನಿಹೋತ್ರಿ ಇವರಿಗೆ ಅನಂತ ಪ್ರಣಾಮ ಸಲ್ಲಿಸಿ ಈಗ ಒಂದು ಇದರಲ್ಲಿರ್ತಕ್ಕಂಥ ಒಂದು ಚಿಂತನೆ ಗುರುಗಳು ಯಾವಾಗ ಹೇಳಿರಬಹುದು, ಆದರೂ ಇನ್ನೊಮ್ಮೆ ಮೇಲೆ ಕಾಕೋಣ. ಓಂ ನಮೋ ನಾರಾಯಣಾಯ. ಆದ್ಮೇಲೆ ಈಗ ಕೆಲವು ದಿನಗಳ ಹಿಂದೆ
ಪರಮಾರ್ಥ ಅಂತಂದ್ರೆ ಏನು ಅಂತ ಪ್ರಶ್ನೆ ಹಾಕೊಂಡಿದ್ವಿ ಅಲ್ವಾ? ಆ ಪರಮಾರ್ಥದ ಪ್ರಯೋಜನ ನಮ್ಗೆ ಎಷ್ಟು, ಅದರ ಸ್ವರೂಪವೇನು ಅಂತ. ಪರಮಾರ್ಥ ಅಂದರೇನು, ಪರಮಾರ್ಥದ ಪ್ರಯೋಜನವೇನು, ಅದರ ಸ್ವರೂಪವೇನು, ಈ ಎಲ್ಲ ಮೊದಲಾದ ವಿಷಯಗಳಲ್ಲಿ ಸಾಮಾನ್ಯವಾಗಿ, ವಿಶೇಷವಾಗಿ ಅಲ್ಲ, ಸಾಮಾನ್ಯವಾಗಿ ಪಾರಮಾರ್ಥದಲ್ಲಿ ಆಸಕ್ತಿ ಉಂಟಾಗಲಿಕ್ಕೆ ಎಷ್ಟು ಬೇಕು ಅಷ್ಟು ವಿಷಯಗಳ ಮಾತ್ರ ಹೇಳಿದ್ದಾಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ನಿನ್ನೆ ನಿಮಗೆ ನಿರೂಪಣೆ ಮಾಡುವ ಸಮಯದಲ್ಲಿ ಒಂದು ಮಾತನ್ನು ಹೇಳಿದ್ದೆ, ನಮ್ಮ ಲಕ್ಷ್ಯಕ್ಕಿರ್ಬೋದು ಅಂತ. ಏನು ಮಾತದು? ಈ ವಿಷಯ ಅಂತಂದ್ರೆ ಪಾರಮಾರ್ಥದ ವಿಷಯ. ಎಂಥವರಿಗಾದ್ರೂ ಸ್ವತಂತ್ರವಾಗಿ ಸೂಕ್ಷ್ಮವಾಗಿರ್ತಕ್ಕಂಥ ಈ ಪಾರಮಾರ್ಥ ತತ್ವವನ್ನು ತಿಳಿಯಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾನೆ, ಹೌದಲ್ಲ? ಸೂಕ್ಷ್ಮವಾಗಿರ್ತಕ್ಕಂಥ ಈ ಪರಮಾರ್ಥ ತತ್ವವನ್ನು ತಿಳಿಯಲಿಕ್ಕೆ ಆಗುವುದಿಲ್ಲ ಎಂದು ಹೇಳಿದ್ರೆ ಯಾರು ನಿರಾಶರಾಗಬೇಡ್ರಿ. ಅದರ ಬಲ್ಲವರಿಂದ ಕೇಳಿಕೊಂಡು ಅದು ಸರಿ ಇದೆ ಅಥವಾ ಇಲ್ಲೋ ಎಂಬುದನ್ನು ವಿಚಾರ ಮಾಡಬೇಕಲ್ಲ. ವಿಚಾರಿಸಲಿಕ್ಕೆ ನಮಗೆ ಸಾಧ್ಯವಿದೆ ಅಂತಕ್ಕಂಥದ್ದು. ಸರಿ ಇದೆ ಅಂತ ಅನಿಸಿದ್ರೆ ಅಭ್ಯಾಸ ಮಾಡ್ಲಿಕ್ಕೆ ಅಷ್ಟು ಅನುಕೂಲ ಆಗ್ತದೆ. ಮತ್ತೆ ಆ ಬಲ್ಲವನಿಗೆ ಮಾತ್ರ ಸದ್ಗುರು ಮತ್ತು ಶಾಸ್ತ್ರದಲ್ಲಿ ಹೇಳ್ತಾರೆ. ಆ ಬಲ್ಲವನಿಗೆ ಮಾತ್ರ ಸದ್ಗುರು ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಏನು ಬಲ್ಲವನಿಗೆ? ಈ ಒಂದು ಪಾರಮಾರ್ಥ ಬಲ್ಲವನಿಗೆ. ಅವ್ರಲ್ಲಿ ನಾವು ತಿಳ್ಕೊಳ್ಬೇಕಂತ ವಿಷಯ ಯಾವುದು ಎನ್ನುವುದೇ ಒಂದು ಪ್ರಶ್ನೆ. ಈಗ ಸದ್ಗುರು ಶಿಕ್ಷಕರು ನಮಗೆ ಬಲ್ಲವರಿದ್ದಾರೆ, ಆದ್ರೆ ಅವ್ರ ಕಡೆ ಏನ್ ಕೇಳಬೇಕು, ಯಾವ ವಿಷಯನ್ನ ತಿಳ್ಕೊಳ್ಬೇಕು ಅಂತಕ್ಕಂಥದ್ದೇ ಒಂದು ಪ್ರಶ್ನೆ. ಸದ್ಗುರು ಹತ್ರ ನಾವು ಏನ್ ಕೇಳಬೇಕು ಅಂತಂದ್ರೆ ನಿಜವಾದ ಸಂಗತಿ ಏನಿದೆ ಎನ್ನುವಂತ ವಿಷಯ ಕೇಳಬೇಕು ಅಂತ. ಯಾವ್ದು ನಿಜವಾದ ಸಂಗತಿ? ಅದು ಯಾರ ಬಗ್ಗೆ ಅಂದ್ರೆ ಇರುವುದೇ ಮೂರು. ಯಾವ ನಾಲ್ಕನೇದಿಲ್ಲೇ ಇಲ್ಲ, ಇದು ಮೂರು ಅಂತಕ್ಕಂಥ. ಯಾವ ಮೂರು? ಒಂದನೆಯದು ನಾನು ಎಂಬುದು. ನಮಗೆ ಕಾಣ್ತಕ್ಕಂಥ ಒಂದು ಜಗತ್ತಿದೆ, ಜಗತ್ತು ಕಾಣ್ತಾ ಇದೆ. ಆಮೇಲೆ ಆ ತೋರುವಂತ ಈ ಭವ್ಯವಾದ ವಿಶಾಲವಾದ ಜಗತ್ತು, ಅದು ಒಂದಾಯ್ತು. ಎರಡನೇದು ಈ ಜಗತ್ತು ನೋಡುವಂತ ಅನುಭವಿಸುವಂತ ನಾನು ಎಂಬುವನು. ಹಾಗೂ ಈ ಎರಡಕ್ಕೂ ಆಧಾರವಾಗಿ ಆಧಾರವಾಗಿರೋದು ಯಾವುದು? ಏನಾದ್ರೂ ಇದೇನು ಇರ್ಬೇಕಲ್ಲ. ಇದ್ರೆ ಅದು ಯಾವುದು, ಎಂಥದ್ದು? ಅದಕ್ಕೆ ಪರಮಾತ್ಮ, ಆತ್ಮ, ಹೀಗೇನೋ ಕರಿತೀವಿ. ಈಗೆಲ್ಲ ಹೆಸರದಕ್ಕೆ ಇವು ಮೂರು ಸಂಗತಿಗಳೆಲ್ಲ ಯಾವುವು? ನಾನು, ಜೀವ, ಜಗತ್ತು, ಈಶ್ವರ. ಮೂರು ಸಂಗತಿಗಳು ತಿಳಿಬೇಕಾದದ್ದು ಅದನ್ನು ಶಾಸ್ತ್ರಕಾರರು ಈ ಮಾತ್ರ ಅಂತ ಹೇಳ್ತಾರೆ. ಸದಾ ವಿಚಾರ ತಸ್ಮಾತ್. ಹಾಗಂದ್ರೆ ಯಾತರ ವಿಚಾರ ಮಾಡುವುದರಿಂದ ಧನ್ಯತೆ, ಕೃತಜ್ಞತೆ ಪ್ರಾಪ್ತವಾಗುತ್ತದೆಯೋ, ನಮ್ಮಲ್ಲಿ ಧನ್ಯತಾ ಭಾವ ಬರಬೇಕು, ಕೃತಜ್ಞತಾ ಭಾವ ಬರಬೇಕು. ಹಾಗ್ಯಾವುದು ಪ್ರಾಪ್ತ ಆಗುತ್ತದೆಯೋ ಜೀವ ಮಾತ್ರರಿಗೆ ಅಂಥ ವಿಷಯ ಮೂರೇ ಇವೆ ಅಂತಕ್ಕಂಥದ್ದು. ಇನ್ನು ಪ್ರಾಣಿ ಪಕ್ಷಿ ಇಲ್ಲ. ಈ ಧನ್ಯತಾ, ಕೃತಜ್ಞತಾ ತಿಳ್ಕೊಳ್ಳುವಂಥದ್ದು ಜೀವ ಮಾತ್ರರಿಗೆ ಮಾತ್ರ, ಬುದ್ಧಿಜೀವಿಗೆ ಮಾತ್ರ. ಅಂತ ಮೂರು ವಿಷಯಗಳೇ ಇದ್ದಾವೆ. ಅವೇ ಮೂರು ವಿಷಯಗಳು ಯಾವುವು? ಆ ವಿಷಯಗಳ ಕುರಿತು ವಿಚಾರ ಮಾಡಬೇಕು ಅಂತ. ಯಾವ ವಿಷಯಗಳು? ಜಗತ್ತು, ಜೀವ, ಪರಮಾತ್ಮನಃ. ಜಗತ್, ಜೀವ, ಪರಮಾತ್ಮನಃ. ಇವೇ ಮೂರು ವಸ್ತು ಅಲ್ಲ. ಜೀವ, ಜಗತ್ತು, ಜೀವ, ಪರಮಾತ್ಮ. ಇವುಗಳನ್ನೇ ವಿಚಾರ ಮಾಡಬೇಕು ಅಂತ. ಏನದು ವಿಚಾರ ಮಾಡೋದು? ಇದ್ರ ಬಗ್ಗೆ ಏನ್ ವಿಚಾರ ಮಾಡೋದು? ನಮ್ಗೆ ಗೊತ್ತೇ ಇದೆ ಅಲ್ಲ. ಜೀವು, ಜಗತ್ತು, ಈಶ್ವರ ಅಂತಂದ್ರೆ ಏನಿದ್ರೆ ಗೊತ್ತಿರೋದು? ಅಲ್ಲ, ನಾನು ಎಂಬುದು ಒಬ್ಬ ಇದ್ದೇನೆ, ಅದನ್ನ ಗೊತ್ತಿದೆಲ್ಲ. ಇದನ್ನ ಶಾಸ್ತ್ರದಲ್ಲಿ ಯಾಕೆ ಕೇಳ್ಬೇಕು ನಾನು? ನಾ ಅದರಪ್ಪ ಈಗ ಜಗತ್ತು ನೋಡ್ತಾ ಇದ್ದೇನೆ, ಈಶ್ವರ ಬುಧಾನ, ಏನ್ ಕೇಳ್ಬೇಕು ಅದನ್ನ? ಶಾಸ್ತ್ರವು ನಾನು ಇಲ್ಲ ಅಂತ ಏನಾದ್ರು ಹೇಳ್ತದೆ ಅನ್ನೋದು. ನಾ ಅದನ್ನೆಲ್ಲ ಅದ್ರ ಬಗ್ಗೆ ಶಾಸ್ತ್ರಕರೇ ಮತ್ತು ಸದ್ಗುಣಿಗೆ ಏನ್ ಕೇಳ್ಬೇಕು? ಏನು ವಿಚಾರ ಮಾಡಬೇಕು? ನಾನು ಇದ್ದದ್ದು ನಿಶ್ಚಿತ ಹೌದಿಲ್ಲೋ? ನಿಶ್ಚಿತವೇ. ಮತ್ತು ನನಗೆ ಜಗತ್ತು ಅನ್ನುವಂಥದ್ದು ಕಾಣ್ತದಲ್ಲ, ಕಣ್ಣಿ ಕಾಣೋದಿಲ್ಲ. ಈಗ ಇದು
ಕಂಡೇ ಕಾಣ್ತದೆ, ಎಲ್ಲರಿಗೂ ಕಾಣ್ತದೆ. ನಾವು ಈ ಜಗತ್ತಲ್ಲಿ ವಾಸ ಮಾಡ್ತೇವೆ, ಸರಿ, ಅದನ್ನ ನೋಡ್ತಾ ಇದ್ದೀವಿ. ಸುಖ ದುಃಖ ಅನುಭವಿಸ್ತಾ ಇದೀವಿ, ಎಲ್ಲ ಜಗತ್ತೇ ಮಾಡ್ತಾ ಇದೀವಿ. ದುಃಖ ಕಳ್ಕೊಳಕ್ ಒಂದಿಷ್ಟೇನೋ ಪ್ರಯತ್ನ ಮಾಡ್ತಿರ್ತೀವಿ, ಸುಖ ಪ್ರಾಪ್ತ ಆಗ್ಲಿಕ್ಕೆ ಮತ್ತೇನೋ ಒಂದು ಪ್ರಯತ್ನ ವಿಶ್ವಾಸ ಮಾಡ್ತೀವಿ. ದೇವರು ಅನ್ನುವಂತ ಒಬ್ಬಾತನಿದ್ದಾನೆ ಅಂತಕ್ಕಂಥದ್ದು ನಾವು ಒಪ್ತವಲ್ಲ. ಹೌದು, ಇದೆಲ್ಲ ಜಗತ್ತೇನೋ ಒಂದು ಕೆಲವೊಂದು ಸಾಕಷ್ಟು ನೋಡ್ತು ನಾವು ವಿಸ್ಮಯದ ಜಗತ್ತಿನಲ್ಲಿ. ನಮ್ಗೆ ಅರಿಯದೇ ಇರ್ತಕ್ಕಂಥ ಏನೋ ವಿಷಯ ಇದೆ. ಹೌದು, ಅದೆಲ್ಲ ಈಶ್ವರ ಜಗತ್ತಿದ್ದಾನೆ ಒಪ್ಕೊಳ್ತೇವೆ. ಏನೋ ಕೆಲವರು ಒಪ್ಪಿದ್ರೆ ಬಿಡ್ಲಿ, ಆ ಮತ್ ಬೇರೆ. ನಾವು ಒಪ್ಪಿದಲ್ಲ, ಈಶ್ವರ ಅದಾನಪ್ಪ ಒಬ್ಬ, ಜಗತ್ತು ಕಂಡು ಕಾಣ್ತಾ ಇದೆ. ನಾ ಅದನ್ನೀಗ ನನ್ನ ಶಿರದ 3 ಮಳೆ ಶಿರದು, ಸರಿ, ಒಂದು ಶಕ್ತಿ ಇದೆ ಅಂತದೊಂದು ಪರಮಾತ್ಮ ಒಬ್ಬನಿದ್ದಾನೆ, ಆತನನ್ನು ನಾವು ಆರಾಧಿಸಿ ನಮ್ಗೆ ಇಷ್ಟವಾದನ್ನು ಕೊಡ್ತಾನೆ. ಅದು ನಮ್ಗೆ ಇದು ಗೊತ್ತಿದೆಯಲ್ಲ, ಅದು ಹೌದಲ್ಲ. ನಾವು ಅವನ ಆರಾಧಿಸಿದರೆ, ಅವನ ಭಕ್ತಿ ಮಾಡಿದರೆ, ಅರ್ಚನೆ ಮಾಡಿದರೆ, ಬೇಡಿಕೊಂಡ್ರೆ, ನಾವು ಇದರಲ್ಲಿ ಕೇಳ್ತವಲ್ಲ, ಕ್ಷಮೆ 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 ಅಂತೇಳಿ ಎಲ್ಲ ಭಗವಂತನ ಬೇಡ್ಕೊಳ್ಳೋದು, ಸರಿ, ಅದು ಗೊತ್ತಿದೆಯಲ್ಲ. ಇದು ವಿಚಾರ ಅಲ್ಲೇನಿದು? ಹೌದಪ್ಪ, ವಿಚಾರ 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 ಅಂತ ಮಾತೇನೋ ಆಡಿಬಿಡ್ತೀವಿ ನಾವು, ಸರಿ. ಆದರೆ ನಾವು ತಿಳಿದುಕೊಂಡಂತೆ ಈ ಜಗತ್ತಿನ ಸ್ವರೂಪ ಐತೇನೋ, ಮತ್ತ ಅದನ್ನ ತಿಳಿಯುವಂತ ನಾನು ಅಂತೇಳಿ ನನ್ನೊಳಗಂತ ನಮ್ಮೊಳಗೆ ನಾವೇನ್ ಅನ್ಕೊಂತೀವಲ್ಲ, ಪ್ರತಿಯೊಬ್ಬರು ಆ ನಾನುವಿನ ಸ್ವರೂಪ ನಾವು ತಿಳ್ಕೊಂಡಂತ ಐತೇನೋ. ನಾವೀಗ ತಿಳ್ಕೊಂಡಿದ್ದೇವೆ, ನಾನಿಂತ ಗೋಮಾಜಿ, ಇಂಥ ಗೋಮಾಜಿ ಕಮ್ಮಿ, ನಾನು ಇಂಥ ಶ್ರೀಮಂತ ಅಂತ ಮಾವು ಏನೋ ಅಂತೀವಿ ನಾವು, ಗೊತ್ತಿದೆ. ನಾನು ಅವನು, ನಾನು ಇವನು ಅಂತ ನಮ್ಗೆಲ್ಲ ನಾನು ಗುರುತು. ನಮಗೆ ನಾನು ಪುರುಷ, ನಾನು ಇಂಥ ಜಾತಿಯವನು, ಇಂಥ ವಯಸ್ಸಿನವನು, ಇಂಥ ವೃತ್ತಿ ಮಾಡ್ತೀನಿ, ಇಷ್ಟು ಮಕ್ಕಳಿದ್ದಾವೆ, ತಂದೆ, ಏನೆಲ್ಲ ತಿಳ್ಕೊಳ್ತೀನಿ. ನನಗಿಷ್ಟ ಮಿತ್ರರಿದ್ದಾರೆ, ಇಷ್ಟು ಶತ್ರುಗಳಿದ್ದಾರೆ, ಗೊತ್ತು, ಎಲ್ಲ ಗೊತ್ತು. ಎಲ್ಲರಿಗೂ ಅದು ಗೊತ್ತದ, ಹೌದಲ್ಲ, ಗೊತ್ತದ. ಎಲ್ಲರಿಗೂ ಯಾವ್ದು ಗೊತ್ತಿದೆಯೋ ಅದನ್ನು ಶಾಸ್ತ್ರಗಳ ಅವಶ್ಯಕತೆ ಏನಂತ ನಮಗ್ ಗೊತ್ತಿದೆ ಅಂತ ನಿಮ್ಮೇಲೆ ಅದನ್ನ ಶಾಸ್ತ್ರ ಯಾಕೆ ಕೇಳ್ಬೇಕಂತ ನಮ್ಗೆ, ಅದ್ಯಾಕೆ ಕೇಳ್ಬೇಕು ನಮಗ? ಇದೆಲ್ಲ ಗುರ್ತದಲ್ಲ, ಅನುಭವ ಬರ್ತದಲ್ಲ ಇದು. ಹಾಗಾದ್ರೆ ನಾವು ತಿಳಿದುಕೊಂಡಿರತಕ್ಕಿಂತ ವಿಲಕ್ಷಣವಾಗಿ ಬೇರೆ ಪ್ರಕಾರವಾಗಿಯೇ ಜಗತ್ತಿನ ಸ್ವರೂಪವಾಗಲಿ, ಜೀವ ಸ್ವರೂಪವಾಗಲಿ, ಪರಮಾತ್ಮನ ಸ್ವರೂಪವಾಗಲಿ ಇರಬೇಕು. ಅದು ಆ ಶಾಸ್ತ್ರವನ್ನು ನಾವು ಸರಿಯಾಗಿ ಶ್ರವಣ ಮಾಡೋದ್ರಿಂದ ಮಾತ್ರ, ವಿಚಾರ ಮಾಡೋದ್ರಿಂದ ಮಾತ್ರ ತಿಳಿತದೆ ಅಂತಕ್ಕಂಥದ್ದನ್ನು ಈಗ ಇನ್ನಷ್ಟು ಗುರುಗಳ ಇದ್ರ ಬಗ್ಗೆ ವಿಸ್ತಾರವಾದಂತ ನಮಗ ಈ ಒಂದು ಸುವಿಯನ್ನು ಉಣಪಡಿಸ್ತಾರೆ. ಮತ್ತೆ ನಾವು ಅದನ್ನು ವಿಚಾರ ಮಾಡಿ ಅದನ್ನ ಒಳಗೆ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಚಿಂತನಕ್ಕೆ ಮಕ್ಕಳು ಗುರು ಚಿಂತನೆ ಮಾಡೋಣ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಪ್ರಣಾಮಗಳು. ಶ್ರೀಮದ್ ಅನುಭವಾಮೃತ ಮಹಾಲಿಂಗರಂಗರ ಕೃತಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಇವರ ವೇದಾಂತ ಪ್ರವಚನ
ಇದು ಒಂದು ಅದ್ಭುತವಾದಂತಹ ಗ್ರಂಥ. ಈ ಗ್ರಂಥ ಓದಿದ ಮೇಲೆ ಯಾವ ಸಂಶಯಗಳು ಉಳಿಲಿಕ್ಕಿಲ್ಲ ಅನ್ನಿಸ್ತದ. ಆ ರೀತಿಯಾಗಿ ಬಹಳ ಆತ್ಮೀಯವಾಗಿ ಆತ್ಮಜ್ಞಾನವನ್ನು ಶಿಷ್ಯರಿಗೆ ಉಣಬಡಿಸಿದ್ದಾರೆ. ಇವತ್ತು ಹೇಳುವ ವಿಷಯ ಏನದಂದ್ರೆ, ಅನೇಕ ದೇವತೆಗಳು ಇರುವುದು ಒಂದೇ ದೈವ, ಆದ್ರೆ ಅನೇಕ ದೇವರುಗಳ ಒಂದು ಪರಿಕಲ್ಪನೆ, ಅನೇಕ ಮತವಾದಿಗಳು, ಅನೇಕ ಶಾಸ್ತ್ರಗಳು. ಈ ಪೇಜ್ ನಂಬರ್ 64. ಅನೇಕ ಮತಗಳು, ಅನೇಕ ಗುರುಗಳು, ಅನೇಕ ದೇವಾದಿ ದೇವತೆಗಳು, ಅನೇಕ ಶಾಸ್ತ್ರಗಳು, ಅನೇಕ ಮತಗಳು. ಅಲ್ಲಿ ನೋಡಿದ್ರೆ ಒಬ್ಬನೇ ಬ್ರಹ್ಮ, ಒಂದೇ ಸಿದ್ಧಾಂತ, ಒಂದೇ ವೇದಾಂತ. ಆ ಒಂದರಲ್ಲಿ ಅನೇಕ ಯಾಕಾಯ್ತು ಅನ್ನೋದಕ್ಕೆ ಅವರು ಹೇಳ್ತಾ ಇದ್ದಾರೆ. ಕುರುಡರ ಒಂದು ಗುಂಪು ಏನ್ ಮಾಡಿದ್ರು, ಜಾತ್ರೆಗೆ ಹೋದ್ರು. ಆ ಜಾತ್ರೆಗೆ ಒಂದು ಆನೆ ತರಿಸಿದ್ರು. ಆನೆಯನ್ನ ನಾವು ತಿಳ್ಕೋಬೇಕಲ್ಲ ಅಂತ ಕುರುಡರು ಬಯಸಿದ್ರು. ಆಯ್ತು ನಡ್ರಿ ಆನೆ ಹತ್ರ ಅಂತ ಕರ್ಕೊಂಡು ಹೋದ್ರು. ಆನೆಯನ್ನ ಎಲ್ಲಾ ಕುರುಡರು ಮುಟ್ಟಿ ತಮಗೇನ್ ಅನುಭವ ಆಗ್ಯದ ಅದನ್ನೇ ಆನೆ ಅಂತ ತಿಳ್ಕೊಂಡ್ಬಿಟ್ರು. ಒಬ್ಬ ಕುರುಡ ಗಂಡ ಸ್ಥಳದ ಮೇಲೆ ಕೈ ಆಡಿಸಿ ಆನೆ ಕೊಡ ಇದ್ದಂತೆ ಇದೆ ಅಂದ. ತಲೆ ಮೇಲೆ ಕೈ ಆಡಿಸ್ದ, ಆನೆ ತಲೆ ಮೇಲೆ ಕೈ ಆಡಿಸ್ದ, ಆನೆ ಕೊಡ ಇದ್ದಂಗಂದ ಅಂತ. ತಲೆ ಮೇಲೆ ಒಂದು ತಗ್ಗಿರ್ತದ, ಅದ್ರೊಳಗೆ ಅಂಕುಶ ಇಟ್ಟು ತಿವಿತರ ಅದು ಹೆಂಗ್ ಹೇಳ್ದಂಗೆ ಕೇಳ್ತದ. ಇನ್ನೊಬ್ಬ ಏನ್ ಮಾಡ್ದ, ಆನೆಯ ಮೇಲೆ ಹತ್ತಿಸಿದಾಗ ಆನೆಯ ಬೆನ್ನ ಮೇಲೆ ಕೈ ಆಡಿಸಿದ. ಆನೆ ಮೇಲೆ ಏರಿದ್ದು ನೋಡಿದ್ರೆ ಒಂಥರ ಮಂಚ ಮೇಲೆ ಏರಿದಂಗೆ ಆಗಿಬಿಡ್ತವನಿಗೆ. ಆನೆ ಮಂಚ ಇದ್ದಂಗಾದ ಅಂದ. ಬಾಲ ಹಿಡಿದಿದ್ದ ಒಬ್ಬವ, ಆನೆ ಹಗ್ಗದಂತೆ ಆದ ಅಂದ. ಮತ್ತೆ ಕಾಲು ಮುಟ್ಟಿ ನೋಡ್ದ, ಅವನೇನಂದ, ಕಂಬ ಇದ್ದಂಗಾದ ಅಂದ. ಇನ್ನೊಬ್ಬ ಸೊಂಡಿಲ್ ಮುಟ್ಟಿದವನು ಒಳ್ಳೆ ರಬ್ಬರ್ ಪೈಪ್ ಇದ್ದಂಗದ ಮೆತ್ತಗ ಅಂದ. ಯಾವನಿಗೆ ಹೆಂಗೆಂಗ್ ಅನುಭವ ಆಗ್ಯದ ಹಂಗಂಗ ಅವ್ರವ್ರ ಅನುಭವ ಹೇಳಿದ್ರು. ಅವರವ್ರ ಅನುಭವದ ಪ್ರಕಾರ ಅವರವ್ರದೇ ಕರೆಕ್ಟ್. ಈಗ ಗಡಿಯಾರಗಳು ಎಲ್ಲರ ಕೈಯಾಗ ಇರ್ತಾವ. ಎಲ್ಲರ ಕೈಯನ್ ಗಡಿಯಾರಗಳು ತಗೊಂಡು ಒಂದ್ ಕಡೆ ಇಟ್ಟು ನೋಡಿದ್ರ ಒಬ್ಬರ ಗಡಿಯಾರದಾಗ ಇದ್ದ ಟೈಮ್ ಇನ್ನೊಬ್ಬರ ಗಡಿಯಾರದಾಗ ಇಲ್ಲ. ಆದ್ರೆ ಎಲ್ಲರಿಗೆ ಅವ್ರವ್ರ ಗಡಿಯಾರದ ಟೈಮೇ ಕರೆಕ್ಟ್ ಆಗಿ ಫಾಲೋ ಮಾಡ್ತಾರ ಇಲ್ಲ? ಏನ್ ಮಂದಿ ಗಡಿಯಾರದಾಗ ನೋಡ್ತಾರ ಅವ್ರು? ತಮ್ಮ ಗಡಿಯಾರದಾಗ ಇದ್ದದೇ ಕರೆಕ್ಟ್ ಟೈಮ್. ಹಂಗ ತಮ್ಗೇನ್ ತಿಳಿದದ ಅದೇ ಬ್ರಹ್ಮಜ್ಞಾನ. ಅವರು ತಾವು ತಿಳಿದದ್ದು ಸರಿಯೇ. ಆದರೆ ಆನೆ ಕಂಬದಂತಾಗಲಿ, ಕೊಡದಂತಾಗಲಿ, ಹಗ್ಗದಂತಾಗಲಿ ಇಲ್ಲ. ಅವ್ರು ತಿಳಿದಂಗದು ಇಲ್ಲ. ಅವ್ರು ತಿಳಿದಂಗ ಅದೇ ಅನ್ಕೋತಾರ, ಇರ್ಲಿ. ಆದರೆ ಕಿಂಚಿತ್ ಭಾಗ ಮುಟ್ಟಿ ನೋಡಿ ಇದೇ ಆನೆ ನಿಜವಾದ ಸ್ವರೂಪ ಎಂದು ಕುರುಡರು ತಿಳಿದಿದ್ದು ಹೇಗೆ ತಪ್ಪೋ ಹಾಗೆ ಪರಮತತ್ವವೆಂಬುದೇನಿದೆಯೋ ಅದನ್ನ ಈ ಬುದ್ಧಿ ಕುರುಡರು, ಕಣ್ಣಿನ ಕುರುಡರು ಅವ್ರದ್ದು ಸಮಸ್ಯೆ ಬೇರೆ. ಇವರೇನಾದ್ರೆ ಬುದ್ಧಿಯ ಕುರುಡರು. ಅವರು ಕಣ್ಣು ಕುರುಡರು, ಇವರು ಬುದ್ಧಿ ಕುರುಡರು. ಇವರು ಸರಿಯಾಗಿ ತಿಳಿಯಲೇ ಇಲ್ಲ. ಬುದ್ಧಿ ಕುರುಡರು ಅಂದ್ರೆ ಬುದ್ಧಿಗೇಡಿಗಳಂತ. ಮತ್ತೇನು? ಯಾವ ಯಾವ ಬುದ್ಧಿಗೆ ಹೇಗೆ ಹೇಗೆ ಅನಿಸಿತೋ
ಹಾಗೆ ದೇವರ ವಿಷಯದಲ್ಲಿ ಪರಮಾತ್ಮನ ವಿಷಯದಲ್ಲಿ ಕಲ್ಪನೆ ಮಾಡಿದರು. ಒಬ್ಬನೇ ಅದನ ಅಂತಾರ, ಇಬ್ಬರದರ ಅಂತಾರ, ಅನೇಕ ಅದರ ಅಂತಾರ. ಜೀವ ಬೇರೆ, ಆತ್ಮ ಬೇರೆ, ಆತ್ಮ ಜೀವ ಒಂದೇ, ಬೇರೆ ಏನೆಲ್ಲ ಎರಡಂತ ಇಲ್ಲೇ ಇಲ್ಲ, ಒಂದೇ ಆದ. ಎರಡು ಇಲ್ಲ ಅಂತಂದ್ರೆ ಹೆಂಗ? ಈ ಕರೆಂಟಿನ ವೈರ್ ಒಂದೇ ಆದ, ಒಂದೇ ವೈರ್ಲಿ ಹಚ್ಚಲಕ್ ಬರ್ತದೇನ್ರಿ? ಏನ ಎರಡು ಬೇಕಾ ಬೇಡ ವೈರ್ಗಳು ಅದಕ್ಕೆ? ಏನ್ ಎರಡು ವೈರ್ ಕೂಡಿಸಿ ಒಂದೇ ಮಾಡಿಕೆ ಜಾಯಿಂಟ್ ಮಾಡಿಬಿಟ್ರಿ ಏನಾಗ್ತದ? ಕೆಲವೊಂದು ಏನದವ, ಕೆಲವೊಂದು ತತ್ವಗಳು ಒಂದೇ ಅದಾವ, ಕೆಲವೊಂದು ತತ್ವಗಳು ಎರಡದಾವ, ಕೆಲವೊಂದು ತತ್ವಗಳು ಜೊತೆಯಾಗಿದಾವ, ಕೆಲವೊಂದು ತತ್ವಗಳು ನೋಡೋದಕ್ಕೆ ಎರಡಿದ್ರು ಒಂದೇ ಕೂಡ್ಯಾವ, ಕೆಲವೊಂದು ತತ್ವಗಳು ಬೇರೆ ಬೇರೆ ಅದಾವ, ಎಲ್ಲ ತರ ಅದಾವ. ಈಗ ರೈಲ್ವೆ ಹಳಿ ಸಪ್ರೇಟ್ ಅವಿಲ್ರಿ, ಅವು ಒಂದೇ ಹಳಿ ಮೇಲೆ ಹೋಗ್ತದೇನದು? ಯಾವ್ದಾವ್ದು ಎರಡೆರಡು ಅದಾವ, ಎಲ್ಲೆರೆ ಹೋಗಿ ಹಳಿ ಒಂದೇ ಆಗ್ತದೇನ? ಅದು ಆಗಂಗಿಲ್ಲ. ಎಲ್ಲಿ ತನವಾದ್ರೂ ಅದು ಎರಡು ಜೊತೆಯಾಗಿ ಇರ್ತದೆ, ಸಮಾನ ಜೊತೆಯಾಗಿ ಇರ್ತದೆ, ಒಂದಕ್ಕೊಂದು ಜಾಯಿಂಟ್ ಆಗಲ್ಲ. ಅಂತವ್ ಅದಾವ. ಕೆಲವು ಒಂದ್ರಾಗ ಒಂದಿದ್ದು ಅದಾವ. ಜಗತ್ತಿನಾಗ ನಾನಾ ರೀತಿ ಅದಾವ. ಈ ದೃಷ್ಟಾಂತಗಳ ತಗೊಂಡು ಪರಮಾತ್ಮನನ್ನ ಕುರಿತು ಹೇಳ್ತೀನಿ ಅಂದ್ರೆ ಆಗಂಗಿಲ್ಲ. ಇವೆಲ್ಲಕ್ಕೂ ಮೀರಿದವನದ ಪರಮಾತ್ಮ. ಅದಕ್ಕೆ ಇಲ್ಲಿ ಏನಾಯ್ತು, ಅವರವರ ಕಲ್ಪನೆಯ ಪ್ರಕಾರ ಕೆಲವರಿಗೆ ಗಂಡು ದೇವರು, ಕೆಲವೊಬ್ಬರಿಗೆ ಹೆಣ್ಣು ದೇವರು, ಮತ್ತೆ ಕೆಲವೊಬ್ಬರಿಗೆ ದೊಡ್ಡ ದೇವರುಗಳು, ಕೆಲವೊಬ್ಬರಿಗೆ ಸಣ್ಣ ದೇವರುಗಳು, ಮತ್ತೆ ಕೆಲವೊಬ್ಬರಿಗೆ ಬೈಲೊಳಗೆ ಕುಳಿತ ದೇವರುಗಳು, ಕೆಲವೊಬ್ಬರಿಗೆ ಗುಡಿ ಒಳಗಿನ ದೇವರುಗಳು, ಮತ್ತೆ ಕೆಲವೊಬ್ಬರಿಗೆ ಉಡಿ ಒಳಗಿನ ದೇವರು. ಉಡಿ ಒಳಗಿನ ದೇವರು ಅಂದ್ರೆ ಯಾರು? ಗುಡಿ ಒಳಗಿನ ದೇವರ, ಬೈಲೊಳಗಿನ ದೇವರ, ಉಡಿ ಒಳಗಿನ ದೇವರು. ಉಡಿ ಒಳಗಿನ ದೇವರು ಅಂದ್ರೆ ಯಾವುದು? ಉಡಿಯಾಗಿರೋದು ಯಾವದ್ರಿ? ನಿಮ್ ಕೊಳ್ಳ ಕಟ್ಟಿಕೊಂಡದ್ದಲ್ಲ. ಬದುಕಿರ ಹೋಗಿರ ಯಾರು ಮಾತಾಡ್ಲಿಲ್ಲ ಅಂದ್ರೆ ಏನು ಯಾರಿಗೆ ಹೇಳ್ಬೇಕು ನಾವು? ಏನದೇ ಸೆನ್ಸ್ ವರ್ಕ್ ಮಾಡ್ಲಕತ್ತದ ಇಲ್ಲ? ಎದಕ್ಕೆ ಕುಂದಿರ್ತೀರಿ? ಉಡಿಯ ದೇವರು ಅಂದ್ರೆ ಯಾರಿಗೆ ಅಂದ್ರು? ಯಾವುದು ಉಡಿಯ ದೇವ್ರ ಅಂದ್ರೆ? ಯಾವುದು ಉಡಿಯ ಉಡಿ ಒಳಗಿನ ದೇವರು. ಉಡಿ ಅಂದ್ರೆ ಗೊತ್ತದ ಇಲ್ಲ? ಎಲ್ಲೆಲ್ಲ ಉಡಿ ತುಂಬಿಸ್ಕೊಂಡ್ ಬರ್ತೀರಿ? ಉಡಿ ಅಂತ ಕೇಳಿದ್ರೆ ಸ್ಥಾವರಲಿಂಗ, ನಿಮ್ ಸ್ಥಾವರಲಿಂಗ ಉಡಿಯಾಗದ, ಗುಡಿಯಾಗದ, ಗುಡಿ ಅಂದಂಗ ಆಯ್ತಾ? ಅದಕ್ಕೆ ಗುಡಿಯ ದೇವರು, ಉಡಿಯ ದೇವರು, ಬಯಲು ದೇವರು, ಮತ್ತೆ ಬೆಟ್ಟದ ಮೇಲಿನ ದೇವರು, ಸಿಟ್ಟಿನ ದೇವರು, ಶಾಂತ ದೇವರು, ಮತ್ತೆಂತ ದೇವರು? ಏನೇನೋ ಕಂಡಪಟ್ಟಿ ದೇವರು. ನಮ್ಮ ಶಾಸ್ತ್ರ ಹೀಗೆ ಹೇಳುತ್ತದೆ ಏನು? ನೀವೇ ನೋಡಿರಿ. ಇಂಥ ದೇವರುಗಳ ಬಗ್ಗೆ ಹೇಳ್ತದೇನು? ವಿಚಾರ ಮಾಡಿರಿ. ನಾನು ದೇವರ ಟೀಕೆ ಮಾಡಬೇಕೆಂದು ಇಲ್ಲಿ ಕುಳಿತಿಲ್ಲ. ದೇವರು ಎಷ್ಟು ಜನ ಇದ್ದಾರೆ ಆಲೋಚನೆ ಮಾಡಿರಿ. ಯಾರಾದರೂ ಹೇಳ್ತಾರೆ ದೇವರು ಒಬ್ಬನೇ ಇದ್ದಾನೆ. ಎಲ್ಲರೂ ದನ ಕಾಯವನಿಗೆ ಹೋಗಿ ಕೇಳಿದ್ರು ದೇವ್ರು ಎಷ್ಟದ? ಒಬ್ಬನೇ ಅದನಂತ ಹೇಳ್ತಾರೆ ಎಲ್ಲರೂ. ನಮ್ಮ ದೇಶದಾಗ ಹೇಳೋರು ಎಲ್ಲರೂ ದೇವ್ರ ಎಷ್ಟು? ಒಬ್ಬನೇ ಅದ ದೇವ್ರನ್ನ. ಅದು ಭಾರಿ ಫೇಮಸ್ ಅದ ಮಾತದು. ಆದ್ರೆ ನಡ್ಕೊಳ್ಳೋದು ನೋಡಿದ್ರೆ ಸಿಕ್ಕಾಪಟ್ಟೆ ದೇವ್ರಿಗೆ ನಡ್ಕೋತೀವಿ. ಇದೆಂತ ಕರ್ಮ ನೋಡ್ರಿ. ಹೌದು.
ಆದರೆ ಇವೆಲ್ಲ ಆಗಿವೆಯಲ್ಲ, ಇದಕ್ಕೇನಂತೀರಿ? ಇಷ್ಟು ದೇವರುಗಳಾಗ್ಯಾವಲ್ಲ, ಒಬ್ಬನೇ ದೇವರಂತ ಎಲ್ಲರೂ ಬಾಯಿಲೆ ಅಂತಾರ, ಆದ್ರೆ ಇಷ್ಟೊಂದು ದೇವರುಗಳು ಮಾಡಿಟ್ಟಿವಲ್ಲ. ಒಬ್ಬ ದೇವರು ಇನ್ನೊಬ್ಬ ದೇವರಿಗೆ ಮಾನಿಸುವುದಿಲ್ಲ, ಒಬ್ಬನಿಂತ ಇನ್ನೊಬ್ಬನಿಗೆ ಆಗಿ ಬರಲ್ಲ. ಇದಕ್ಕೇನಂತೀರಿ? ಆ ದೇವರಿಗೆ ನಡೆದುಕೊಂಡರೆ ನೆಟ್ಟಗಾಗಲಿಕ್ಕಿಲ್ಲ ಅಂತ ಬಿಟ್ಟು ಈ ದೇವರಿಗೆ ನಡ್ಕೋಬೇಕಂತಾನ, ಇದಕ್ಕೇನಂತೀರಿ? ಇಂಥವರು ಇದ್ದಾರೆ ಎನ್ನುತ್ತೀರೋ ಇಲ್ಲೋ? ನೀವು ಎಷ್ಟು ದೇವರುಗಳು, ಶ್ರೀಮಂತ ದೇವರುಗಳು, ಬಡವ ದೇವರುಗಳು, ನಮ್ಮಲ್ಲಿ ಒಂದೊಂದು ದೇವರು ದಿನಾಲು ಲಕ್ಷಗಟ್ಟಲೆ ದುಡ್ಡು ಗಳಿಸುತ್ತದೆ, ಗೊತ್ತಿರಲಿ ನಿಮಗೆ. ದೇವರೇ ಗಳಿಸುತ್ತದೆ. ಇಲ್ಲದಿದ್ದರೆ ಅಲ್ಲಿಗೇಕೆ ಹೋಗುತ್ತಿದ್ದೆವು? ನಾವು ನೋಟಿನ ಬಂಡಲ್ಲು ಕಟ್ಟು ಸುರುವಲಿಕ್ಕೆ ದೇವರು ಗಳಿಸುತ್ತದೆ. ದೇವರು ತಾನೇ ಗಳಿಸ್ತದೆ. ನಾವು ಗಳಿಸಿದ ರೊಕ್ಕ ಒಯ್ದು ಅಲ್ಲಿ ಹಾಕಿ ದೇವರು ಗಳಿಸ್ತದಂತೀವಿ. ಇದೆಂತ ಅಜ್ಞಾನ. ದೇವರೇನು ಗಳಿಸ್ತದೆ? ಮತ್ತ ಇನ್ನೊಂದು ದೇವರಿಗೆ ದುಡ್ಡು ಇಲ್ಲವೇ ಇಲ್ಲ. ಯಾರೂ ಒಂದು ಪೈಸೆ ಸಹಿತ ಅವನ ಮುಂದೆ ಇಡುವುದಿಲ್ಲ. ಹಣದಿಂದ ತುಂಬಿ ತುಂಬಿ ಹೋಗುತ್ತದೆ ದಿನಾಲು ತಿರುಪತಿ ತಿಮ್ಮಪ್ಪನ ಉಂಡಿ. ಇವನ್ನೆಲ್ಲ ಕಿವಿಯ ಮೇಲಾದರೂ ಹಾಕಿಕೊಂಡಿರಬೇಕು, ಗೊತ್ತಿರ್ತದೆ ಎಲ್ಲರಿಗೆ. ಇದೇನು ಸೋಜಿಗ? ದೇವರಲ್ಲಿಯೇ ಶ್ರೀಮಂತ ದೇವರು, ಬಡವ ದೇವರು, ಇನ್ನು ಕೆಲವೊಂದು ದೇವರುಗಳು ಭಾರಿ ಜಾಗೃತ ದೇವರು. ಮತ್ ಬೇರೆ ದೇವರೇನು ಮಕ್ಕೊಂಡಿರ್ತಾವೇನು ಕೇಳಕತ್ತಾರ ಅವ್ರು ಶಂಕರ ಭಟ್ರು. ಇನ್ನು ಕೆಲವು ದೇವರು ಜಾಗೃತ ದೇವರು. ನೋಡು, ನಿನಗೆ ಹೇಳುತ್ತೇನೆ, ಇಂಥ ಊರಾಗ ಇಂಥ ಹೆಸರಿನ ದೇವರಿದೆ, ಅಲ್ಲಿ ಹೋಗಿಬಿಟ್ರೆ ಎಲ್ಲ ನಿಕಾಲ್ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ತದೆ. ನಿನ್ನ ಚಿಂತೆ ಹೋಗಿಬಿಡುತ್ತೆ, ನಿನಗೆ ಉತ್ತರ ಸಿಗುತ್ತದೆ. ಅಲ್ಲಿ ದೇವರು ಬರುತ್ತಾನೆ, ಪೂಜಾರಿ ಮೈ ಮೇಲೆ, ನೀನು ಬೇಕಾದು ಕೇಳು. ಈ ರೀತಿಯಾಗಿ ನಡೆದಿದೆ. ಉಳಿದ ದೇವರೇನು ನಿದ್ರೆ ಮಾಡುತ್ತಿರುವೆ? ಅದೊಂದೇ ಜಾಗೃತವಿದ್ದರೆ ಉಳಿದ ದೇವರು ಏನು ಮಾಡುತ್ತಿವೆ? ಆದ್ದರಿಂದ ದೇವರ ವಿಷಯದಲ್ಲಿ ನಮ್ಮ ಶ್ರದ್ಧೆ ಯಾವ ರೀತಿಯಲ್ಲಿ ಇರಲಿ ಇರದಿರಲಿ, ತಾತ್ವಿಕ ದೃಷ್ಟಿಯಿಂದ ನೋಡಿದರೆ ಇವೆಲ್ಲ ನಮ್ಮ ಕಲ್ಪನೆಯಿಂದ ಮಾಡಿಕೊಂಡಂತವುಗಳೇ. ಅದಕ್ಕೆ ನೀವು ಎರಡು ಭಾಗ ಮಾಡಬೇಕು, ಕಲ್ಪಿತ ಅಕಲ್ಪಿತ. ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಏನದನ ಅವ ಕಲ್ಪಿತನ ಅಕಲ್ಪಿತನ? ಅಕಲ್ಪಿತ. ಅವನಿಗೆ ಕಲ್ಪನೆ ಮಾಡ್ಕೊಳಕ್ಕೆ ಆಗಂಗಿಲ್ಲ, ಅವನು ಅಕಲ್ಪಿತ ಸಚ್ಚಿದಾನಂದ. ಮತ್ತೆ ಉಳಿದು ಎಲ್ಲ ಅವನೊಬ್ಬನ್ ಬಿಟ್ಟು ಉಳಿದು ಏನು ದೇವಾದಿ ದೇವತೆಗಳದವ, ಬ್ರಹ್ಮ ವಿಷ್ಣು ರುದ್ರ 33 ಕೋಟಿ ದೇವತೆಗಳು, ಮತ್ತಿನ್ನೇನು ಮಾಡ್ತೀರಿ ದೇವರು 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 ಅಂತ, ಅವೆಲ್ಲ ಓಸು ಕಲ್ಪಿತಗಳು. ಇಷ್ಟು ಹೋದ ವಾರ ಹೇಳಿತ್ತು. ಇವಾಗ ಏಕಂ ಏವಂ ಅದ್ವಿತೀಯಂ ಇವತ್ತು ಹೇಳಬೇಕಾಗಿತ್ತು. ಏಕಂ ಏವಂ ಅದ್ವಿತೀಯಂ, ನಿರ್ವಿಕಲ್ಪ ನಿರಾಕಾರ, ಒಂದೇ ಒಂದು, ಯಾವ ವಿಕಾರವೂ ಇಲ್ಲ, ಅದಕ್ಕೆ ಹುಟ್ಟೂ ಇಲ್ಲ ಸಾವೂ ಇಲ್ಲ, ಎಲ್ಲೆಲ್ಲಿಯೂ ಅದೇ ವಸ್ತುವೇ ತುಂಬಿಬಿಟ್ಟಿದೆ, ಅದು ಇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲ. ಇದೆಲ್ಲ ಪ್ರಾಮಾಣಿಕ ಶಾಸ್ತ್ರದಲ್ಲಿ ಬುದ್ಧಿವಂತರು, ಅನುಭವಿಗಳು, ಭಕ್ತರು, ಯೋಗಿಗಳು ಎಲ್ಲರೂ ಒಪ್ಪಿರುವ ಮಾತೇ ಇದು. ಆದ್ದರಿಂದ ಪರಮಾತ್ಮನ ವಿಷಯದಲ್ಲಿ ನಮ್ಮ ಕಲ್ಪನಾ ಏನೇನೋ ಆಗಿದ್ದಿರಬಹುದು, ಸಂಭವನೀಯ ಅದೇ.
ಆದರೆ ಅದು ಸರಿಯಾದದ್ದೇ ಅಲ್ಲವೇ ಎನ್ನುವುದು ಶಾಸ್ತ್ರದ ಪ್ರಮಾಣದಿಂದ ವಿಚಾರಿಸಿದಾಗ ಮಾತ್ರ ನಾವು ತಿಳಿದದ್ದು ಅಷ್ಟೇನು ಸಮಂಜಸ ಅಲ್ಲ, ಸುಮ್ಮನೆ ಅಭಿಮಾನಕ್ಕೊಳಗಾಗಿ ಏನೇನು ಮಾಡುತ್ತೇವೆ ಅಷ್ಟೇ ಎಂದು ಅನ್ನಿಸುತ್ತದೆ. ಆದ್ದರಿಂದ ಈ ಪರಮತತ್ವ ನಮಗೆ ತಿಳಿಯಬೇಕಾದರೆ ಪರಾಕಾಷ್ಠೆಯ ಪ್ರಯತ್ನವನ್ನ ಪಕ್ಷಪಾತರಹಿತವಾಗಿ ಮಾಡಬೇಕಾಗುತ್ತದೆ. ಪರಾಕಾಷ್ಠೆ ಅಂದ್ರೆ ಅಲ್ಟಿಮೇಟ್. ದೇವರ ವಿಷಯ ನಾವು ಒಮ್ಮೆ ತಿಳಿದವಂತಂದ್ರ ಅದ್ರ ಮೇಲೆ ಮತ್ತೆ ತಿಳ್ಕೊಳಕ್ ಏನು ಉಳಿದಿರಬಾರ್ದು. ಅದಕ್ಕೆ ಪರಾಕಾಷ್ಠೆ ಅಂತಾರ. ಪರಾಕಾಷ್ಠೆಯ ಪ್ರಯತ್ನವನ್ನ ಪಕ್ಷಪಾತರಹಿತವಾಗಿ, ಯಾವುದೂ ನಾನು ನೀನು ನನ್ನ ದೇವರು ನಿನ್ನ ದೇವರು ಆ ದೇವರು ಈ ದೇವರು ನಮ್ಮ ಜಾತಿ ನಮ್ಮ ಕುಲ ಇವೆಲ್ಲಕ್ಕೂ ಕುಲ ದೇವತೆಗಳು ಧರ್ಮ ದೇವತೆಗಳು ಏನೆಲ್ಲ ಅದಾವಲ್ಲ ಅವೆಲ್ಲ ಮೀರ್ಬೇಕು, ಎಲ್ಲ ಮೀರಿ ನಿಲ್ಬೇಕು. ನಿಂತು ಪಕ್ಷಪಾತರಹಿತವಾಗಿ ಮಾಡಬೇಕಾಗುತ್ತದೆ. ಇಲ್ಲದಿದ್ದರೆ ತಿಳಿಯಲಾರದು. ಜೀವರ ಸ್ವಭಾವವೇ ಹೀಗಿದೆಯಲ್ಲ, ತನಗೆ ಯಾವುದು ಅನುಕೂಲ ಎಂದು ಅನಿಸುತ್ತದೆಯೋ ಆ ಕಡೆ ಒಲಿದು ಬಿಡುತ್ತಾನೆ. ಅದು ಹೇಗೆ ಇರಲಿ, ಅದು ನಿಜವಾಗಿ ಇದ್ದದ್ದೋ ಖರೇನೋ ಸುಳ್ಳೋ ಅದರ ವಿಚಾರ ಮಾಡುವುದಿಲ್ಲ. ನನಗೆ ಹೀಗೆ ಅನ್ನಿಸಿತು, ಆದ್ದರಿಂದ ಹೀಗೆ ಮಾಡಿಬಿಟ್ಟೆ ಎನ್ನುತ್ತಾನೆ. ಇದೇ ಸರಿಯಾದದ್ದು ಎನ್ನುತ್ತಾನೆ, ಸಾಧಿಸುತ್ತಾನೆ, ವಾದಿಸುತ್ತಾನೆ. ಎಲ್ಲಿಯವರೆಗೆ ಈ ಗದ್ದಲ ನಾವು ಮಾಡುತ್ತೇವೆಯೋ ಅಲ್ಲಿಯವರೆಗೆ ಪರಮಾತ್ಮ ಸ್ವರೂಪದ ಯಥಾರ್ಥ ಜ್ಞಾನ ನಮಗೆ ಆಗುವುದಿಲ್ಲ. ಹೇಳುತ್ತಾನೆ ಆ ಪರಮಾತ್ಮನೇ ಇನ್ನೊಂದು ಆಗುವುದಿಲ್ಲ ಅಂತ ಹೇಳ್ತಾನೆ. ಆ ಪರಮಾತ್ಮನೇ ಇನ್ನೊಂದು ಜಾಗೆಯಲ್ಲಿ ಹೇಳುತ್ತಾನೆ. ಸ್ವತಃ ಪರಮಾತ್ಮನೇ ಸ್ವತಃ ಹೇಳ್ತಾನೆ. ಏನು ಅಂತ ಪರಮಾತ್ಮ ಹೇಳ್ತಾನಂದ್ರೆ ಕೃಷ್ಣ ಹೇಳ್ತಾನಂತ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶ ಯಸ್ಥಿತಃ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶ ಯಸ್ಥಿತಃ. ಲಕ್ಷ್ಯ ಕೊಟ್ಟು ಕೇಳಿರಿ. ಹೇ ಅರ್ಜುನ, ಎಲ್ಲಾ ಪ್ರಾಣಿಗಳು ಅಷ್ಟೂನು ಒಂದಲ್ಲ ಎರಡಲ್ಲ, ಎಲ್ಲಾ ಪ್ರಾಣಿಗಳ ಆತ್ಮರೂಪದಿಂದಲೇ ಯಾರದಿವೆ ಅಂತ ಹೇಳಕತ್ತಾರ? ನಾನು ಇದ್ದೇನೆ ಅಂತ ಭಗವಂತ ಹೇಳಕತ್ತಾನ. ಕೃಷ್ಣ 84 ಲಕ್ಷ ಜೀವರಾಶಿಗಳೇನದವ, ಎಲ್ಲ 84 ಲಕ್ಷ ಜೀವರಾಶಿಗಳ ಆತ್ಮರೂಪದಿಂದ ನಾನು ಇದ್ದೇನೆ. ನಾನೇ ಪರಮಾತ್ಮ, ನಾನೇ ಎಲ್ಲ ಜೀವರಾಶಿಗಳ ಆತ್ಮವಾಗಿ ತೋರ್ತಾ ಇದ್ದೇನೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶ ಯಸ್ಥಿತಃ. ಎಲ್ಲ ಪ್ರಾಣಿಗಳ ಆತ್ಮರೂಪದಿಂದಲೇ ನಾನು ಇದ್ದೇನೆ. ಅಂದರೆ ಎಲ್ಲರಲ್ಲಿಯೂ ಆತ್ಮರೂಪನಾಗಿ ನಾನೇ ಇದ್ದೇನೆ. ಇದರ ಅರ್ಥ ನಮ್ಮ ನಿಜವಾದ ಸ್ವರೂಪ ಆತ್ಮವೇ ಹೊರತು ಈ ದೇಹ ಅಲ್ಲ. ಈ ಆತ್ಮ ಅಂದರೇನೆ ಪರಮಾತ್ಮ. ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ. ಆತ್ಮ ಅಂದ್ರೆ ಪರಮಾತ್ಮ. ಆತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಅಲ್ಲ. ಈಗ ಸದ್ಯಕ್ಕೆ ಇಷ್ಟು ತಿಳ್ಕೊಳ್ರಿ, ಮುಂದೆ ಪ್ರಸಂಗ ಬಂದಾಗ ಅದರ ವಿವರಣೆ ಮಾಡುತ್ತೇವೆ.
ಆತ್ಮ ಎಂದರೆ ಪರಮಾತ್ಮ, ಪರಮಾತ್ಮ ಎಂದರೆ ಆತ್ಮ. ಹೆಂಗ ಅಂತಂದ್ರ ಒಂದು ಶರೀರದೊಳಗ ಆತ್ಮ ಆದ ಅಂತಂದ್ರ ಒಂದು ಘಟದೊಳಗಿನ ಬಯಲು ಇದ್ದ ಹಾಗೆ. ಆ ಘಟ ಒಂದು ಕೋಣೆ ಒಳಗಿತ್ತು ಅಂತಂದ್ರೆ ಆ ಕೋಣೆ ಒಳಗಿರುವ ಬಯಲು ಮಠಾಕಾಶ, ಘಟದೊಳಗಿರುವ ಬಯಲು ಘಟಾಕಾಶ ಅಂತ ಎರಡು ಭಾಗ ಆಯ್ತು. ಆ ಘಟ ಎನ್ನ ಉಪಾಧಿ ತೆಗೆದು ಬಿಟ್ರೆ ಬಯಲೆಲ್ಲರೇ ಹೋಗ್ತದೇನು? ಒಂದು ರೂಮ್ನಾಗ ಒಂದು ಘಟ, ಒಂದು ಕೋಣೆ ಒಳಗ ಒಂದು ಕೊಡ ಇಟ್ಟಿರಿ. ಕೋಣೆ ಒಳಗ ಒಂದು ಕೊಡ ಇಟ್ಟಿರಿ. ಕೊಡದೊಳಗಿನ ಬಯಲ, ಆ ಕೋಣೆ ಒಳಗಿನ ಬಯಲ. ಮೊದಲು ಕೊಡ ಇಡೋದಕ್ಕಿಂತ ಮೊದಲು ಅಲ್ಲಿ ಎಷ್ಟು ಬಯಲಿದ್ದು ಕೊಡದ ಕೋಣೆ ಒಳಗ? ಕೋಣೆ ಒಳಗೆ ಎಷ್ಟು ಬಯಲಿದ್ದು? ಎಷ್ಟು ಬಯಲುಗಳು? ಒಂದೇ ಬಯಲು. ಕೋಣೆ ಒಳಗಿರೋದು ಒಂದೇ ಬಯಲು. ಯಾವಾಗ ಕೋಣೆ ಒಳಗೆ ಒಂದು ಕೊಡ ತಂದಿಟ್ರಿ, ಆ ಕೊಡ ಏನ್ ಮಾಡ್ಬಿಡ್ತು, ಆ ಕೊಡದ ಒಳಗಿನ ಬಯಲ, ಕೊಡದ ಹೊರಗಿನ ಬಯಲ ಅಂತ ಮಾಡಿತು. ಕೊಡದ ಒಳಗಿನ ಬಯಲಿಗೆ ಘಟಾಕಾಶ ಅಂದ್ರು, ಕೊಡದ ಹೊರಗಿನ ಬಯಲಿಗೆ ಮಠಾಕಾಶ ಅಂದ್ರು. ಈ ಘಟಾಕಾಶ ಮಠಾಕಾಶ ಎರಡು ಒಂದೇ ಅಂತೀರ, ಬೇರೆ ಅಂತೀರ? ಉಪಾಧಿ ಇದ್ದದಕ್ಕೆ ಎರಡಾಗ್ಯದ. ಉಪಾಧಿ ತೆಗೆದ್ರೆ ಕೊಡ ಅನ್ನ ಉಪಾಧಿ ಇದ್ದದಕ್ಕೆ ಎರಡಾಗ್ಯದ. ಉಪಾಧಿ ತೆಗೆದ್ರೆ ಒಂದೇ ಅದ. ಉಪಾಧಿ ಹಿಡಿದು ನೋಡಲಾಗಿ ಎರಡು, ಉಪಾಧಿ ಬಿಟ್ಟು ನೋಡಲಾಗಿ ಒಂದೇ. ಅದೇ ರೀತಿ ಬ್ರಹ್ಮಾಂಡ ಅಂತವಲ್ಲ, ಬ್ರಹ್ಮಾಂಡನೊಳಗ ಒಂದು ಈಶ್ವರ ಮಾಯೆ ಅಂತ, ಅದರ ಹಿಂದ ಒಂದು ಚೈತನ್ಯ ಏನದ, ಬ್ರಹ್ಮ ಚೈತನ್ಯ. ಈ ಪಿಂಡಾಂಡದೊಳಗ ಜೀವ ಮತ್ತು ಅವಿದ್ಯೆ ಅಂತ ಹೇಳಿ ನಿಮ್ಮ ಅನುಭವಕ್ಕೆ ಬರ್ತವ. ಅದರ ಹಿಂದಿರೋ ಚೈತನ್ಯ ಕೂಟಸ್ಥ ಸಾಕ್ಷಿ ಆತ್ಮ ಅಂತೇನಂತೀರಿ, ಅದು ಚೈತನ್ಯ. ಈ ಕೂಟಸ್ಥನೂ ಸಚ್ಚಿದಾನಂದ, ಆ ಬ್ರಹ್ಮಾಂಡದೊಳಗಿರುವ ಬ್ರಹ್ಮನೂ ಸಚ್ಚಿದಾನಂದ. ಈ ಒಂದು ಪಿಂಡಾಂಡ ಶರೀರ ಬಂದದ್ದಕ್ಕೆ ಏನಾಗ್ಯದ, ಉಪಾಧಿ. ಈ ಶರೀರದ ಕಾರಣ ಒಳಗಿರೋದ ಆತ್ಮ, ಹೊರಗಿರೋದ ಪರಮಾತ್ಮ ಆಗಿ ಕುಂತದ. ಕೊಡದೊಳಗಿರೋದು ಘಟಾಕಾಶ, ಕೊಡದ ಹೊರಗಿರೋದು ಮಠಾಕಾಶ ಹೆಂಗಾಗ್ಯದ, ಹಂಗಿಲ್ಲಿ ಒಳಗಿರೋದು ಆತ್ಮ, ಹೊರಗಿರೋದು ಪರಮಾತ್ಮ ಆಗಿ ಕುಂತದ. ಈಗ ಅದನ್ನ ತೆಗೆದ್ರೆ ಈ ಶರೀರ ಬಿಟ್ಟು ನೋಡಲಾಗಿ ಆತ್ಮ ಪರಮಾತ್ಮ ಬೇರೆ ಇಲ್ಲ, ಒಂದೇ. ಆ ಕೊಡ ತೆಗೆದ್ರೆ ಹೆಂಗ, ಅಲ್ಲಿ ಕೊಡದೊಳಗಿನ ಬಯಲು ಕೊಡದ ಹೊರಗಿನ ಬಯಲು ಎರಡು ಇಲ್ಲ, ಒಂದೇ. ಹೆಂಗದು ಹಂಗ ಈ ಶರೀರ ಬಿಟ್ಟು ನೋಡಿದ್ರೆ ಒಳಗಿರೋ ಆತ್ಮ ಹೊರಗಿರುವ ಪರಮಾತ್ಮ ಎರಡು ಒಂದೇ. ಮತ್ತ ಆ ಕೊಡ ಅನ್ನೋ ಉಪಾಧಿನೂ ಮತ್ತ ಆ ಮಠ ಅನ್ನೋ ಉಪಾಧಿ ಎರಡೂ ತೆಗೆದು ಹೋಗಿದ್ರೆ, ಬ್ರಹ್ಮಾಂಡ ಪಿಂಡಾಂಡ ಎರಡನ್ನ ನೀವು ತೆಗೆದು ಹೋಗಿದ್ರೆ ಅಲ್ಲಿ ಏನಾಗ್ತದ, ಮಹಾಕಾಶ ಅಂತ ಒಂದೇ ಉಳಿತದ. ಛತ್ತ ಅದು ತೆಗೆದಾಗ ಗೊತ್ತಾಗ್ತದ. ಮನಿ ಕೆಡಕ ಟೈಮ್ನಾಗ ಎಲ್ಲ ಬಯಲಾಗ್ತದಲ್ಲ, ಅವಾಗ ಗೊತ್ತಾಗ್ತದ. ಮನೆ ಮಠಾಕಾಶ ಮಹಾಕಾಶ ಒಂದೇ ಆದಾಗ ಒಂದು ವಿಶೇಷ ಅನುಭವ ಆಗ್ತಿರ್ತದ. ಮನಿ ಕೆಡಾಕಿ ಬೈಲಾಗ, ನಿಮ್ಮ ಪ್ಲಾಟಿನಾಗ, ನಿಮ್ಮ ಬೈಲಿನಾಗ, ನಿಮ್ಮ ಮನಿ ಕೆಡಾಕಿ ನಿಂತಾಗ ಒಂದು ಅನುಭವ ಆಗ್ತದ. ಮಠಾಕಾಶ ಮಹಾಕಾಶ ಒಂದೇ ಅದ. ಈ ಮಠ ಎನ್ನ ಉಪಾಧಿ ಕಾರಣ ಮಹಾಕಾಶನೇ ಮಠಾಕಾಶ ಆಗ್ಯದ. ಘಟ ಎನ್ನುವ ಉಪಾಧಿ ಕಾರಣ ಏನಾಗ್ಯದ, ಆ ಮಹಾಕಾಶನೇ ಘಟಾಕಾಶ ಆಗಿ ಕುಂತದ. ಅದೇ ರೀತಿ ಬ್ರಹ್ಮಾಂಡ ಎಂಬ ಉಪಾಧಿಯ ಕಾರಣ
ಆ ಶುದ್ಧ ಬ್ರಹ್ಮನೇ ಬ್ರಹ್ಮ ಆಗಿ ಕುಂತಾನ. ಮತ್ತ ಈ ಪಿಂಡಾಂಡ ಎಂಬ ಉಪಾಧಿಯ ಕಾರಣ ಆ ಶುದ್ಧ ಬ್ರಹ್ಮನೇ ಆತ್ಮನಾಗಿ ಕುಂತಾನ. ಹಿಂಗಾಗಿ ಆತ್ಮ ಅಂದ್ರು ಒಂದೇ, ಪರಮಾತ್ಮ ಅಂದ್ರು ಒಂದೇ ಅಂತೇಳಿ ಇಲ್ಲಿ ಸಂಕ್ಷಿಪ್ತವಾಗಿ ವಿವರಣೆ ನಾವು ಕೊಡ್ಲಕತ್ತೀವಿ, ಅವರು ಕೊಟ್ಟಿಲ್ಲ ಇಲ್ಲಿ. ಮುಂದೆ ಹಾಗಾದರೆ ಈ ಮೂರು ವಿಷಯಗಳನ್ನ ನಾವು ಸರಿಯಾಗಿ ತಿಳಿದುಕೊಳ್ಳುವುದಕ್ಕಾಗಿ ಏನ್ ಮಾಡಬೇಕು? ವಿವೇಕವನ್ನ ಮಾಡಲಿಕ್ಕೆ ಒಳ್ಳೆ ಕಳಕಳಿಯಿಂದ ಪ್ರಯತ್ನ ಮಾಡಬೇಕು. ಏನ್ ಮಾಡಬೇಕು? ಎದರ ಬಗ್ಗೆ ತಿಳ್ಕೊಳ್ಳೋದು? ಜೀವ, ಜಗತ್ತ, ಈಶ್ವರ. ಇವು ಮೂರನ್ನ ಬಹಳ ಕಕ್ಕಲತಿಲಿಂದ ಕಲಿಬೇಕು, ತಿಳ್ಕೊಂಡ್ರೆ ಗೊತ್ತಾತು. ಇದು ಸಹ ಸಾಮಾನ್ಯ ಜನರಿಗೆ ತಿಳಿಯಲೆಂದು ಅನುಭವಿಗಳು ಸುಲಭ ರೀತಿಯಿಂದ ಕೆಲವು ಮಾತುಗಳನ್ನು ಆಡುತ್ತಾರೆ. ಸದ್ಯಕ್ಕೆ ಜೀವ ಎನ್ನುವ ಒಂದು ವಿಷಯವನ್ನು ತಗೊಳ್ಳೋಣ. ಜೀವ ಈ ವಿಷಯ ಇಟ್ಟುಕೊಳ್ಳೋಣ, ಉಳಿದೆರಡು ಆಮೇಲೆ ನೋಡೋಣ. ಮೊದಲ ಜೀವ ಎಂದರೇನು? ಜೀವ ಎಂದರೆ ಯಾರು? ಈ ಜೀವರ ವಿಷಯಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಬಹುವಿಧವಾಗಿ ಹೇಳಿಬಿಟ್ಟಿದ್ದಾರೆ. ಇದೀಗ ಹೇಳಿದಂತೆ ಈ ಜೀವನು ಪರಮಾತ್ಮನ ಪ್ರತಿಬಿಂಬ, ಆಭಾಸ್. ಬಿಂಬ ಪ್ರತಿಬಿಂಬವಾದ ಎಂದು ಇದಕ್ಕೆ ಹೆಸರು. ಇದೊಂದು ವಾದವೇ ಇದೆ. ಕನ್ನಡಿಯಲ್ಲಿ ನಮ್ಮ ಮುಖದ ಪ್ರತಿಬಿಂಬವು ಹೇಗೋ ಹಾಗೇ ಮಾಯೆಯಲ್ಲಿ ಬಿದ್ದ ಪರಮಾತ್ಮನ ಪ್ರತಿಬಿಂಬ ಜೀವನೆಂದರೆ ಶುದ್ಧ ಸತ್ವ ಪ್ರಧಾನ ಪ್ರಕೃತಿ ಮಾಯೆಯಲ್ಲಿ ಉಂಟಾದ ಪರಮಾತ್ಮ ಚೈತನ್ಯದ ಪ್ರತಿಬಿಂಬಕ್ಕೆ ಈಶ್ವರ ಎಂದು ಹೇಳುತ್ತಾರೆ. ಇಷ್ಟು ಉದ್ದವಿದೆ ವ್ಯಾಖ್ಯಾನ. ಮಲಿನ ಸತ್ ಬಿಂಬ ಅಂದ್ರ ಅಲ್ಲಿ ಒಂದು ವಸ್ತು ಐತಿ ಅಂದ್ರೆ ಪ್ರತಿಬಿಂಬ ಕನ್ನಡಿಯಲ್ಲಿ ಬಿಟ್ಟೈತಿ, ಅದ್ರ ಮಕ್ಕ ಕಾಣ್ತೈತಿ. ಆಗ ಅದಕ್ಕೆ ನಾಮಿಲ್ಲ, ರೂಪಿಲ್ಲ, ಅದು ಬಿಂಬ, ಆತ್ಮನಿಗೆ ಬಿಂಬ ಅಂತ ಹೆಂಗ ಬಳಸೋದ್ರಿ ಗುರುವೇ? ಇಲ್ಲಿ ಅವ್ರು ಏನ್ ಹೇಳಕತ್ತಾರ ಅದನ್ನ ತಿಳ್ಕೊಳಕತ್ತೀವ್ರಿ. ಈಗ ಚರ್ಚೆ ಮಾಡಕತ್ತಿಲ್ಲ. ಈಗ ನಮಸ್ಕಾರ, ಶರಣಾರ್ಥಿ ಗುರುವೇ, ಶರಣಾರ್ಥಿ. ಅವ್ರ ಮುಂದೆ ಏನ್ ಹೇಳ್ತಾರ ಅದನ್ನ ನೋಡೋಣ. ಬಿಂಬ ಪ್ರತಿಬಿಂಬವಾದ ಎಂದು ಇದಕ್ಕೆ ಹೆಸರು. ಇದೊಂದು ವಾದವೇ ಇದೆ. ಕನ್ನಡಿಯಲ್ಲಿ ನಮ್ಮ ಮುಖದ ಪ್ರತಿಬಿಂಬವು ಹೇಗೋ ಹಾಗೆಯೇ ಮಾಯೆಯಲ್ಲಿ ಬಿದ್ದ ಪರಮಾತ್ಮನ ಪ್ರತಿಬಿಂಬ ಜೀವನೆಂದರೆ ಶುದ್ಧ ಸತ್ವ ಪ್ರಧಾನ ಪ್ರಕೃತಿ ಮಾಯೆಯಲ್ಲಿ ಉಂಟಾದ ಪರಮಾತ್ಮನ ಚೈತನ್ಯದ ಪ್ರತಿಬಿಂಬಕ್ಕೆ ಈಶ್ವರ ಎಂದು ಹೇಳುತ್ತಾರೆ. ಏನಾಯ್ತಲ್ಲಿ? ಈಶ್ವರ ಅಂತ ಯಾವಾಗ ಕೇಳ್ತಾರಂದ್ರ ಶುದ್ಧ ಬ್ರಹ್ಮನಲ್ಲಿ ಒಂದು ಕಲ್ಪಿತ ಪ್ರಕೃತಿ ಅದು. ಆ ಕಲ್ಪಿತ ಪ್ರಕೃತಿಯೊಳಗ ಮೂರು ಗುಣಗಳದಾವ. ಒಂದು ಶುದ್ಧ ಸತ್ವಗುಣ, ಒಂದು ಮಲಿನ ಸತ್ವಗುಣ, ಒಂದು ತಮೋಗುಣ ಪ್ರಧಾನ ಪ್ರಕೃತಿ. ಶುದ್ಧ ಸತ್ವಗುಣ ತಿಳಿ ನೀರಿದ್ದಂಗಾದ, ಮಲಿನ ಸತ್ವಗುಣ ರಾಡಿ ನೀರಿದ್ದಂಗಾದ, ತಮೋಗುಣ ಪ್ರಧಾನ ಪ್ರಕೃತಿ
ಕೆಸರಿದ್ದಂಗ. ಈಗ ಶುದ್ಧ ಸತ್ವಗುಣ ಅಂದ್ರ ಅಖಂಡ ಇಡೀ ಬ್ರಹ್ಮಾಂಡಕ್ಕೆ ಒಂದೇ ಒಂದು ಕನ್ನಡಿ ಶುದ್ಧ ಸತ್ವಗುಣ. ಆ ಪ್ರಕೃತಿಯ ಶುದ್ಧ ಸತ್ವಗುಣದಲ್ಲಿ ಬ್ರಹ್ಮನ ಪ್ರತಿಬಿಂಬ ಉಂಟಾದ್ರೆ ಒಂದೇ ಒಂದು ಕನ್ನಡಿ, ಆ ಕನ್ನಡಿ ಒಳಗ ಒಬ್ಬನೇ ಒಬ್ಬ ಬ್ರಹ್ಮ, ಒಂದೇ ಕನ್ನಡಿ ಒಬ್ಬನೇ ಬ್ರಹ್ಮ. ಮತ್ತು ಪ್ರತಿಬಿಂಬ ಎಷ್ಟಿರ್ತಾವಲ್ಲಿ? ಒಂದೇ ಇರ್ತವೆ. ಆ ಪ್ರತಿಬಿಂಬ ಉಂಟಾಗಬೇಕಾದ್ರೆ ಏನೇನ್ ಬೇಕು? ಬ್ರಹ್ಮ ಬೇಕು, ಶುದ್ಧ ಸತ್ವಗುಣ ಎನ್ನುವ ಕನ್ನಡಿ ಬೇಕು, ಮತ್ತೆ ಪ್ರತಿಬಿಂಬ. ಈ ಮೂರೂ ಕೂಡಿದ್ದಕ್ಕೆ ಏನಂತಾರ ಅಂದ್ರ ಈಶ್ವರ ತತ್ವ ಅಂತಾರೆ. ಮತ್ತೆ ಮಲಿನ ಸತ್ವಗುಣ ಅಂತ ಏನದಲ್ಲ, ಅದು ಹೆಂಗದ ಅಂತಂದ್ರೆ ಪ್ರಕೃತಿಯ ಇನ್ನೊಂದು ರೂಪ. ಏನದು? ಮಲಿನ ಸತ್ವಗುಣ. ಶುದ್ಧ ಸತ್ವಗುಣ ಒಂದೇ ಕನ್ನಡಿ ಇದ್ದಂಗಿದ್ರೆ ಇದು ಮಲಿನ ಸತ್ವಗುಣ 84 ಲಕ್ಷ ತುಕಡಿಯಾಗ್ಯದ. ಕನ್ನಡಿ ಒಡೆದ ಕನ್ನಡಿ ಅದು 84 ಲಕ್ಷ ತುಕಡಿ ಕನ್ನಡಿ ಇದ್ದಂಗ, ಅಥವಾ 84 ಲಕ್ಷ ಕೊಡಗಳು ಇದ್ದಂಗ, ಕೊಡದಾಗ ನೀರು ಇಟ್ಟಂಗ. ಅಲ್ಲಿ ಬ್ರಹ್ಮನ ಪ್ರತಿಬಿಂಬ ಅಂತಂದ್ರ ಒಬ್ಬನೇ ಬ್ರಹ್ಮ, 84 ಲಕ್ಷ ಕೊಡದೊಳಗ ಅವಂದು ಒಬ್ಬಂದೇ ಪ್ರತಿಬಿಂಬ. ಹೀಗಾಗಿ ಅಲ್ಲಿ ಏನಾಗ್ತದ? 84 ಲಕ್ಷ ಜೀವರಾಶಿಗಳಲ್ಲಿ ಒಬ್ಬನೇ ಪರಮಾತ್ಮನ ಪ್ರತಿಬಿಂಬ ಆದ. ಮುಂದೆ ತಮೋಗುಣ ಪ್ರಧಾನ ಪ್ರಕೃತಿಯಲ್ಲಿ ಅವದ್ರ ಒಳಗೆ ಪರಮಾತ್ಮ ಅಲ್ಲ, ಅವನ ಸ್ಪರ್ಶದಿಂದ ಅವು ಚಲಿಸ್ಲಕತ್ತವಂತವು. ಸುಮ್ಮನೆ ಸ್ಪರ್ಶದಿಂದ. ತಮೋಗುಣ ಪ್ರಧಾನ ಪ್ರಕೃತಿ ಒಳಗ ಅವದ್ರ ಒಳಗದನಂತ ಅಲ್ಲ, ಅವನ ಸ್ಪರ್ಶದಿಂದ ಅವು ಚಲಿಸ್ತಾವಂತ. ಏನಾಗ್ತದೆ ಇಲ್ಲಿ? ಇವ್ರು ಏನ್ ಹೇಳಕತ್ತಾರ? ಈಶ್ವರ ಅಂತ ಎದಕ್ಕಂತಾರ ಅನ್ನೋದು ಒಂದು ವಿಚಾರ ಹೇಳಿದ್ರು ಅವ್ರು. ಇಷ್ಟು ಉದ್ದವಿದೆ ಆ ವ್ಯಾಖ್ಯಾನ. ಮಲಿನ ಸತ್ವಗುಣ ಪ್ರಧಾನ ಪ್ರಕೃತಿ ಇದಕ್ಕೇನಂತಾರೆ? ಅವಿದ್ಯೆಯಲ್ಲಿ ಉಂಟಾದ ಪರಮಾತ್ಮನ ಚೈತನ್ಯದ ಪ್ರತಿಬಿಂಬಕ್ಕೆ ಜೀವ ಎನ್ನುತ್ತಾರೆ. ಸರಳವಾಗಿ ಶುದ್ಧ ಸತ್ವಗುಣ, ಮಲಿನ ಸತ್ವಗುಣ ಅಂತ ಎರಡು ಅದಾವ. ಆ ಪ್ರಕೃತಿಯ ಶುದ್ಧ ಸತ್ವಗುಣದೊಳಗ ಪರಮಾತ್ಮನ ಪ್ರತಿಬಿಂಬ ಉಂಟಾಯ್ತು ಅಂತಂದ್ರೆ ಈಶ್ವರ. ಮತ್ತೆ ಮಲಿನ ಸತ್ವಗುಣ, ಪ್ರಕೃತಿಯ ಮಲಿನ ಸತ್ವಗುಣ ಎಂಬ ಕನ್ನಡಿಯಲ್ಲಿ ಪರಮಾತ್ಮನ ಪ್ರತಿಬಿಂಬ ಉಂಟಾಯ್ತಂದ್ರೆ ಜೀವ. ತಮ್ಮ ಪ್ರಧಾನ ಪ್ರಕೃತಿಯಲ್ಲಿ ಇದ್ದದ್ದು ಈ ಜಡವಾದ ಜಗತ್ತು. ಎಲ್ಲ ಪಂಚಭೂತಗಳೇನದವ, ಅವು ಜಡ ಜಗತ್ತೇನದವ, ಅವು ತಮ ಪ್ರಧಾನ ಪ್ರಕೃತಿ ಒಳಗದವ. ಹೀಗೆಲ್ಲ ಇವೆ ಶಾಸ್ತ್ರದಲ್ಲಿ. ಈಗ ಸದ್ಯಕ್ಕೆ ಈಶ್ವರನ ಬಗ್ಗೆ, ಜೀವನ ಬಗ್ಗೆ, ಬ್ರಹ್ಮನ ಬಗ್ಗೆ ಎಲ್ಲಾನು ಆದ ಇಲ್ಲಿ. ಆದ್ರೆ ಈ ಸದ್ಯಕ್ಕೆ ಜೀವನ ಬಗ್ಗೆ ಶಾಸ್ತ್ರ ಏನು ಹೇಳುತ್ತದೆ, ಜೀವನ ಬಗ್ಗೆ ಶಾಸ್ತ್ರ ಏನು ಹೇಳುತ್ತದೆ ಅನ್ನೋದು ಸರಿಯಾಗಿ ತಿಳ್ಕೊಳ್ಳೋಣ. ಜೀವ ಎಂದರೇನು ಅನ್ನೋದೇ ತಿಳ್ಕೊಳ್ಳೋದೆ ಈಗಿನ ಪಾಠದ ಉದ್ದೇಶ. ಜೀವನಿಗೆ ಸಂಬಂಧಪಟ್ಟಂತೆ ಇವನು 17 ತತ್ವಗಳಿಂದ ಕೂಡಿದ್ದ ವಸ್ತು. ಜೀವ 17 ತತ್ವಗಳಿಂದ ಕೂಡಿದ್ದ ವಸ್ತು ಅಂದರೆ ಮಿಶ್ರಣವಿದ್ದಂತೆ ಇದ್ದಾನೆ. ಅಖಂಡ ರೂಪನಲ್ಲ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಪ್ರಾಣ, ಮನಸ್ಸು ಮತ್ತು ಬುದ್ಧಿ, ಹೀಗೆ 17 ತತ್ವಗಳು. ನೋಡ್ರಿ, ಇವರು ವಿಚಾರ ಸಾಗರ, ವಿಚಾರ ಚಂದ್ರೋದಯಕ್ಕೆ ಮ್ಯಾಚಿಂಗ್ ಅದಾರಲ್ಲ ಇವರು, ಅಲ್ಲ? ಇವ್ರೊಂದು ಬೇರೆ ಅದಾರ ಅನ್ಕೊಂಡಿದ್ದೆ ನಾನು. ಇಲ್ಲ, ಇವರು ಇದಕ್ಕೆ ಮ್ಯಾಚಿಂಗ್ ಅದಾರ. 17 ತತ್ವದವರು ಅದಾರ ಇವರು. ಅಂತಃಕರಣ, ಮನ, ಬುದ್ಧಿ, ಚಿತ್ತ, ತಿಳಕೆ,
5 ಅಥವಾ ಆಸಕ್ತಿ, ಮನ, ಬುದ್ಧಿ, ಚಿತ್ತ, ಚೇನರ ಮಾಡಿ ಅವೊಂದು 5 ಜಮಾಚಾರ ಬೇರೆ ಬೇರೆ ಅವ್ರು ಎಲ್ಲರೂ ಕೂಡಿ. ಇಲ್ಲಿ ನಮ್ಮವ್ರೇನ್ ಹೇಳ್ತಾರ, ಮನಸ್ಸಿನೊಳಗ ಆಸಕ್ತಿನೂ ಅದ, ಮತ್ತೇನದ, ಮನಸ್ಸಿನಾಗ ಏನದ, ಚಿತ್ತನೂ ಅದ, ನೆನಪುಗಳದಾವ. ಮನ, ಚಿತ್ತ, ಆಸಕ್ತಿ 3 ಕೂಡಿಸಿ ಒಂದೇ. ಮತ್ತ ಬುದ್ಧಿ ಒಳಗೆ ಏನದ, ಅಹಂಕಾರದ, ನಾನು ನಾನು ಬುದ್ಧಿ ಒಳಗೆ. ಹಿಂಗಾಗಿ 5 ಅಲ್ಲ, 4 ಅಲ್ಲ, 2 ಅಂತಾರಲ್ಲ, ಆ 2 ಅದ ಅನ್ನೋದಕ್ಕೆ ಇವ್ರು ಮ್ಯಾಚಿಂಗ್ ಅದಾರಲ್ಲ. ಇಲ್ಲೊಂದ್ ಸ್ವಲ್ಪ ಏನೋ ಖುಷಿ ಅನ್ಸ್ಲಕತ್ತ, ಒಂಥರ ಲೈಕ್ ಮೈಂಡೆಡ್ ಅದಾರ ಇವ್ರು ನಿಶ್ಚಲ್ ದಾಸಿಗೆ. ಇವನು 17 ತತ್ವಗಳಿಂದ ಕೂಡಿದ ವಸ್ತು. ಇವನಲ್ಲಿ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣಗಳು, ಮನಸ್ಸು ಹಾಗೂ ಬುದ್ಧಿ, ಹೀಗೆ ಒಟ್ಟು 17 ತತ್ವಗಳು. ಶರೀರಂ ಸಪ್ತ ದಶಭಿಃ ಸೂಕ್ಷ್ಮಂ ತಲ್ಲಿಂಗ ಮುಚ್ಚತೆ. ಅದು ವೇದವಾಕ್ಯನೇ ಅದ. ಅದು ವೇದವಾಕ್ಯದ ಪ್ರಕಾರನೇ ನಿಶ್ಚಲ್ ದಾಸರು ಬರ್ದಾರ, ಇವರು ಬರ್ದಾರ. ಇದು ವೇದವಾಕ್ಯದ ಬರ್ಕೋರಿ. ಏನಂತ, ಶರೀರಂ ಸಪ್ತ ದಶಭಿಃ ಸೂಕ್ಷ್ಮಂ ತಲ್ಲಿಂಗಂ ಉಚ್ಯತೆ. ತಲ್ಲಿಂಗಂ ಉಚ್ಯತೆ, ಇದು ವೇದವಾಕ್ಯ. ಇವುಗಳಿಂದ ಕೂಡಿದ ಶರೀರಕ್ಕೆ ಸೂಕ್ಷ್ಮ ಶರೀರ ಎಂದು ಹೆಸರು. ಇದಕ್ಕೇನಂತರ, ಲಿಂಗ ಶರೀರ. ಲಿಂಗ ಶರೀರ ಅಂತ ಸೂಕ್ಷ್ಮ ಶರೀರ 17. ಜೀವ ಅನ್ನೋದಲ್ಲ, ಜೀವ, ಜೀವನ ಬಗ್ಗೆ ಹೇಳಕತ್ತಾರೆ ಈಗ ಅವರು. 17 ತತ್ವಗಳನ್ನ ಸೇರಿ ಆಗ್ಯದಲ್ಲ, ಆ 17 ತತ್ವಗಳಲ್ಲಿ ಇದೇನು ಆದ, ಇದಕ್ಕ ಸೂಕ್ಷ್ಮ ಶರೀರ ಎನ್ನುತ್ತಾರೆ. ಲಿಂಗ ಶರೀರ ಎಂದು ಕರೆಯುತ್ತಾರೆ. ಸೂಕ್ಷ್ಮ ಶರೀರ ತೋಡಿಕೊಂಡಾಗ ಮಾತ್ರ ಪ್ರತಿಬಿಂಬದಂತೆ ಜೀವನು ಇರುತ್ತಾನೆ. ಸೂಕ್ಷ್ಮ ಶರೀರ ಎಲ್ಲಿ ಸೂಕ್ಷ್ಮ ಶರೀರ ತೋರ್ತದೋ ಅಲ್ಲಿ ಪ್ರತಿಬಿಂಬ ಅಂತ ಇರ್ತಾನ, ಜೀವ ಇರ್ತಾನ. ಅಂದ್ರೆ ಏನ್ ತಿಳ್ಕೋಬೇಕು ನೀವು, ಎಲ್ಲೆಲ್ಲಿ ಅಂತಃಕರಣ ಅಂತ ಆದೋ ಅಲ್ಲಿ ಜೀವ ಇರ್ತಾನೆ. ಪ್ರತಿಬಿಂಬ ರೂಪದಲ್ಲಿ ಅಂತಃಕರಣ ಇದ್ದಲ್ಲಿ ಜೀವ ಇರ್ತಾನೆ. ಜೀವನ ಜಾಗ ಅದು ಅಂತಃಕರಣ. ತೋರ್ತನೋ ಸೂಕ್ಷ್ಮ ಶರೀರ ತೋರಿಕೊಂಡಾಗ, ಎಲ್ಲೆಲ್ಲಿ ಸೂಕ್ಷ್ಮ ಶರೀರ ತೋರ್ತದ ಅಲ್ಲಿ ಮಾತ್ರ ಪ್ರತಿಬಿಂಬದಂತೆ ಜೀವನು ಇರುತ್ತಾನೆ. ಸತ್ಯಣದ ಜೀವ ಯಾಕಿಲ್ಲ ಅಲ್ಲಿ? ಅಂತಃಕರಣ ಇಲ್ಲ, ಮನಸ್ಸು ಬುದ್ಧಿ ಇಲ್ಲ, ಅಷ್ಟೇ. ಅಲ್ಲಿ ಅಂತಃಕರಣ ಇತ್ತು ಅಂತಂದ್ರೆ ಅಲ್ಲಿ ಜೀವ ಎನ್ನುವ ಪ್ರತಿಬಿಂಬ ಇರುತ್ತಾನೆ. ಸೌಕಾಶ ತಿಳ್ಕೊತ ಹೋಗದಪ್ಪ. ಅದು ಪೂರ್ಣವಾಗಿ ಅಡಗಿ ಹೋದಾಗ ಈ ಜೀವನನ್ನು ಯಾರೂ ನೋಡಿಲ್ಲ. ಕನ್ನಡಿನೇ ಇಲ್ಲ ಅಂತಂದ್ರ ಪ್ರತಿಬಿಂಬ ಎಲ್ಲಿರಬಾರ್ದು. ಅದು ಪೂರ್ಣವಾಗಿ ಅಡಗಿ ಹೋದಾಗ ಈಗೇನಾಗ್ತದ, ಅಂತಃಕರಣ ಇಲ್ಲದಂಗಾಯ್ತು ಅಂತಂದ್ರ ಅಲ್ಲಿ ಪ್ರತಿಬಿಂಬ ಇಲ್ಲ. ಎಲ್ಲಿ ತನಕ ಕನ್ನಡಿ ಇರ್ತದ ಅಲ್ಲಿ ತನನೇ ಪ್ರತಿಬಿಂಬ. ಈ ಕನ್ನಡಿ ನಷ್ಟ ಆಗ್ತದಿಲ್ಲ, ಅಂತಃಕರಣ ನಷ್ಟ ಆಗ್ತದಿಲ್ಲ ಜೀವನ್ಮುಕ್ತ ಸ್ಥಿತಿ ಒಳಗ. ಅಲ್ಲಿ ಜೀವನೇ ಇಲ್ಲ, ಅಲ್ಲಿ ಜೀವನ ವ್ಯಾಪಾರ ಇಲ್ಲ, ಜೀವ ಇಲ್ಲ ಅಲ್ಲಿ. ಅದನ್ನೇ ಹೇಳ್ತಾರೋ, ಅದು ಪೂರ್ಣವಾಗಿ ಅಡಗಿ ಹೋದಾಗ ಈ ಜೀವನನ್ನು ಯಾರು ನೋಡಿಲ್ಲ. ಅದಕ್ಕೆ ಎಲ್ಲಿ ತನಕ ಈ ಜೀವ ಅಂದ್ರೆ ಏನು ಅಂತ ಯಾರಿಗೆ ತಿಳಿದಿಲ್ಲ. ಎಲ್ಲರೂ ತಮ್ಮ ತಿಳಿದಂಗ ಏನೇನೋ ಹೇಳ್ಯಾರ. ಅದು ಏನಾರ ಹಂಗ ಸಿಕ್ಕಿತು ಅಂತಂದ್ರೆ ಅದನ್ನ ಕಟ್ಟಿ ಹಾಕ್ತಿದ್ರು ಇಷ್ಟೊತ್ತಿಗೆ. ಅದು ಯಾರ ಕೈಗೆ ಸಿಕ್ಕಿಲ್ಲ. ಅದು
ಹೀಗಾಗಿ ಈ ಜೀವನು ತನ್ನ ಮೂಲ ಸ್ವರೂಪವಾಗಿಯೇ ಇರುತ್ತಾನೆ. ಗಾಢ ನಿದ್ರೆಯಲ್ಲಿ ಈ ಜೀವನು ತನ್ನ ಮೂಲ ಸ್ವರೂಪವಾಗಿಯೇ ಇರುತ್ತಾನೆ, ಬ್ರಹ್ಮರೂಪನೇ ಆಗಿರುತ್ತಾನೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಲ್ಲಿ ಈ ಜೀವ ಇಲ್ಲ. ಬುದ್ಧಿ ಬಂತು ಎಂದೊಡನೆ ಅದರಲ್ಲಿ ನಾನು ಎಂದು ಅನಿಸಿಬಿಡುತ್ತದೆ. ಅದೇ ಜೀವ, ಅಂದರೆ ಮತ್ತೇನು ಅಲ್ಲ. ಆದ್ದರಿಂದಲೇ ಈ ಜೀವನಿಗೆ ಬುದ್ಧಿವಂತ ಎಂದು ಕರೆಯುವರು. ನಮಗ ಸುಷುಪ್ತಿ ಒಳಗ ಈ ಜೀವ ಇಲ್ಲಲ್ಲಿ. ಯಾವಾಗ ಅಂತಃಕರಣದ ಕೆಲಸ ಚಾಲು ಆತದ, ಎಚ್ಚರ ಆಯ್ತಲ್ಲ, ಅವಾಗ ಬುದ್ಧಿ ಕೆಲಸ ಚಾಲು ಆಯ್ತಲ್ಲ, ಯಾವಾಗ ನಾನು ಅನ್ನೋದು ಚಾಲು ಆಯ್ತಲ್ಲ, ಆವಾಗ ಜೀವ ಇವ ಪ್ರತಿಬಿಂಬ ಚಾಲು ಮಾಡ್ತಾನೆ ಕೆಲಸ. ನಿದ್ದೆ ಎತ್ತಿದಾಗ ಈ ಜೀವ ಏನಾಗಿರ್ತಾನ, ತನ್ನ ಮೂಲ ಸ್ವರೂಪ ಅಂದ್ರೆ ಆತ್ಮ ಸ್ವರೂಪವೇ ಆಗಿರ್ತಾನ. ಆತ್ಮದ ಆನಂದ ಅನುಭವಿಸ್ತಾನೆ. ಜೀವ ಆತ್ಮ ಸ್ವರೂಪವೇ ಆಗಿರ್ತಾನೆ, ತನ್ನ ಮೂಲ ಸ್ವರೂಪದಲ್ಲಿರ್ತಾನ ಅವನು. ಅದಕ್ಕೆ ಈ ಬುದ್ಧಿವಂತ ಅಂದ್ರೆ ಬ್ರಹ್ಮ ಅಲ್ಲ. ಬ್ರಹ್ಮದಲ್ಲಿ ಬುದ್ಧಿಯ ಸುದ್ದಿಯೇ ಇಲ್ಲ. ಇದ್ದಿದ್ದರೆ ಅಲ್ಲಿಯೂ ಕಲ್ಪನೆ ಆಗಬಹುದಾಗಿತ್ತು. ಎಲ್ಲಿ ಎಲ್ಲಿ ಬುದ್ಧಿ ಇದೆಯೋ ಅಲ್ಲಿ ಎಲ್ಲಿ ಪ್ರತಿಬಿಂಬವಿರುತ್ತದೆ. ಬುದ್ಧಿಯಲ್ಲಿ ಬಂತು, ಬುದ್ಧಿ ಅಂದ್ರೆ ಅಂತಃಕರಣ, ಮತ್ತೇನದು, ಅಲ್ಲಿ ಬಂತು ಅಂದ್ರೆ ಜೀವ ಎನ್ನುವ ಪ್ರತಿಬಿಂಬ. ಈಗ ನೋಡ್ರಿ, ನಿದ್ದೆ ಎತ್ತಿದಾಗ ಅಲ್ಲಿ ಅಂತಃಕರಣ ಎಲ್ಲದ, ನಿದ್ದೆಗೆ ಎಲ್ಲದ, ಸೂಕ್ಷ್ಮ ಶರೀರ ಎಲ್ಲದ, ಇಲ್ಲ. ಇಲ್ಲ ಅಂತಂದ್ಮೇಲೆ ಅಲ್ಲಿ ಪ್ರತಿಬಿಂಬನೂ ಇಲ್ಲ. ಅಂತಃಕರಣನೇ ಇಲ್ಲ ಅಂದ್ಮೇಲೆ ಪ್ರತಿಬಿಂಬನೂ ಇಲ್ಲ. ಪ್ರತಿಬಿಂಬ ಎನ್ನುವ ಜೀವ ಇರಬೇಕಾದ್ರೆ ಅಲ್ಲಿ ಅಂತಃಕರಣ ಇರಬೇಕು. ನಿದ್ದಾಗ ಅಂತಃಕರಣ ಇಲ್ಲ ಅಂದಾಗ ಅಲ್ಲಿ ಈ ಜೀವನೂ ಇಲ್ಲ. ಯಾವಾಗ ನೀವು ಎಚ್ಚರ ಆದ ಕೂಡ್ಲೇನೆ ನಿಮ್ಮ ಅಂತಃಕರಣ ಕೆಲಸ ಚಾಲು ಮಾಡ್ತದಲ್ಲ, ಅದರೊಳಗ ಒಂದು ಪ್ರತಿಬಿಂಬ ಉಂಟಾಗಿ ಜೀವ ಮತ್ತೆ ಬರ್ತದೆ. ಅಕ್ಕಮದೇವಿ ಅದೇ ಅಂತಾಳ, ದಿನ ಈ ಜೀವ ಸಾಯ್ತಾನಂತಾಳಕ್ಕೆ ನಿದ್ದಾಗ, ಅವ ಇರಂಗಿಲ್ಲ. ಅವ ಮತ್ತ ಅಂತಃಕರಣ ಎತ್ತರ ಬಂತಂದ್ರೆ ಅವಾಗ ಅದ್ರ ಪ್ರತಿಬಿಂಬ ಬರ್ತದ. ನಿತ್ಯ ಸಾವುದಕ್ಕ ದಿನ ಸತ್ತು ಹುಡ್ತದ. ಯಾವಾಗ ನೀವು ಸುಷುಪ್ತಿಗೆ ಹೋಗ್ತೀರಿ ಅವಾಗ ಸತ್ತು ಹೋಗ್ಬಿಡ್ತದ. ಯಾವಾಗ ನಿಮ್ ಬುದ್ಧಿ ಬರ್ತಾ ಮತ್ ಪ್ರತಿಬಿಂಬ. ಕನ್ನಡಿ ಎತ್ತಿ ತೆಗೆದಿಟ್ರೆ ಪ್ರತಿಬಿಂಬ ಇಲ್ಲ, ಕನ್ನಡಿ ತಂದು ಮುಂದಿಟ್ರೆ ಮತ್ ಪ್ರತಿಬಿಂಬ. ಹಂಗದ. ಅದಕ್ಕೆ ಈ ಜೀವನಿಗೆ ಬುದ್ಧಿವಂತ ಎಂದು ಕರೆಯುತ್ತಾರೆ. ಈ ಬುದ್ಧಿವಂತ ಅಂದರೆ ಬ್ರಹ್ಮ ಅಲ್ಲ. ಬ್ರಹ್ಮದಲ್ಲಿ ಬುದ್ಧಿಯ ಸುದ್ದಿಯೇ ಇಲ್ಲ. ಇದ್ದಿದ್ದರೆ ಅಲ್ಲಿಯೂ ಕಲ್ಪನೆ ಆಗಬಹುದಾಗಿತ್ತು. ಎಲ್ಲಿ ಎಲ್ಲಿ ಬುದ್ಧಿ ಇದೆಯೋ ಅಲ್ಲಿ ಅಲ್ಲಿ ಪ್ರತಿಬಿಂಬವಿರುತ್ತದೆ. ಆ ಪ್ರತಿಬಿಂಬವೇ ನಾನು, ನೀನು ಮೊದಲಾದ ಮಾತುಗಳಿಂದ ವ್ಯವಹರಿಸಲ್ಪಡುತ್ತದೆ ಅಷ್ಟೇ. ಆದರೆ ಇದು ಪ್ರತಿಬಿಂಬ ಎನ್ನುವ ಜ್ಞಾನ ಬಹುಜನರಿಗೆ ಇರುವುದೇ ಇಲ್ಲ. ನಾನು ಅನ್ನೋದ್ರಾಗ ಎರಡು ಭಾಗ. ಒಂದು ಈ ಪ್ರತಿಬಿಂಬ. ಈ ಪ್ರತಿಬಿಂಬ ಇರ್ಬೇಕಾದ್ರೆ ಅಂತಃಕರಣ ಬೇಕು. ಅಂತಃಕರಣ ಇರ್ಬೇಕಾದ್ರೆ ಅದಕ್ಕೊಂದು ಘಟ ಬೇಕು. ಘಟ ಇರ್ಲಾರ್ದೆ ಅಂತಃಕರಣ ಹೆಂಗಿರ್ತದೆ? ಹಿಂಗಾಗಿ ಘಟದೊಳಗೊಂದು ಅಂತಃಕರಣ, ಶರೀರದೊಳಗೊಂದು ಅಂತಃಕರಣ, ಅಂತಃಕರಣದೊಳಗೆ ಈ ಪ್ರತಿಬಿಂಬ ಏನದಲ್ಲ, ಈ ಜೀವ ಏನದಲ್ಲ, ಈ ಜೀವ ಏನದ, ಇದು ಪ್ರತಿಬಿಂಬ, ಇದು ಮಿಥ್ಯ ಅನ್ನೋದು ಗೊತ್ತೇ ಆಗಂಗಿಲ್ಲ. ಆ ಪ್ರತಿಬಿಂಬವೇ ಸತ್ಯ ಅಂತ ತಿಳ್ಕೊಂಡು ವ್ಯವಹರಿಸ್ತಿರ್ತಾರ. ಆದರೆ ಇದು ಪ್ರತಿಬಿಂಬ ಎನ್ನುವ ಜ್ಞಾನ ಬಹುಜನರಿಗೆ ಆಗುವುದೇ ಇಲ್ಲ. ಅವರು ಈ ಸೂಕ್ಷ್ಮ ಶರೀರವೇ ಆಗಲಿ,
ಸ್ಥೂಲ ಶರೀರವೇ ಆಗಲಿ, ಇದರಲ್ಲಿ ತೋರುವ ಚೈತನ್ಯವೇ ಆಗಲಿ, ಅದೇ ಜೀವ. ನಾನು ಎಂದು ಅನಿಸುವುದೇ ಜೀವ. ನೀವು ಸ್ಥೂಲ ಶರೀರ ಹಿಡ್ಕೊಂಡು ನಾನು ಅಂದ್ರಿ, ನಾಮರೂಪ ಹಿಡ್ಕೊಂಡು ನಾನು ಅಂದ್ರಿ ಅಂತಂದ್ರೂ ಜೀವ. ನೀವು ಸೂಕ್ಷ್ಮ ಶರೀರ ಹಿಡ್ಕೊಂಡು ನಾನು ಅಂದ್ರಿ, ಬುದ್ಧಿ ಅದೆಲ್ಲ ಹಿಡ್ಕೊಂಡು, ಮನಸ್ಸು ಬುದ್ಧಿ ಹಿಡ್ಕೊಂಡು ಅದನ್ನ ಹಿಡ್ಕೊಂಡು ನೀವು ನಾನು ಅಂದ್ರಿ ಜೀವ. ಆಯ್ತ್ರ? ನನ್ನ ಸ್ವರೂಪ ಅದೇ ನನ್ನ ಸ್ವರೂಪ ಅಂತೇಳಿ ತಿಳ್ಕೊಂಡ್ಬಿಟ್ಟಿರ್ತಾರ ಅವರು. ಸ್ಥೂಲ ಶರೀರ ಹಿಡ್ಕೊಂಡು ನಾನು, ಸೂಕ್ಷ್ಮ ಶರೀರ ಹಿಡ್ಕೊಂಡು ನಾನು ಅಂತೇಳಿ ತಿಳ್ಕೊಂಡು ಆ ಜೀವ ಏನ್ ಅದಲ್ಲ, ಆ ಜೀವನೇ ನನ್ನ ಸ್ವರೂಪ ಅಂತ ತಿಳ್ಕೊಂಡಿರ್ತಾರೆ. ಅದು ಏನದು ಸ್ವರೂಪ? ವಾಚ್ಯಾರ್ಥದ ಲಕ್ಷ್ಯಾರ್ಥದ. ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಹಿಡ್ಕೊಂಡು ನಾನು ಅಂದದ್ದು ವಾಚ್ಯಾರ್ಥದ ನಾನು, ಲಕ್ಷ್ಯಾರ್ಥದ್ದಲ್ಲದು. ಅದೇ ನನ್ನ ಸ್ವರೂಪ ಎಂದು ಅವಳು ತಿಳಿದುಕೊಂಡಿರ್ತಾರೆ. ಇಲ್ಲಿ ಅದನ್ನೇ ಹೇಳುತ್ತಾರೆ. ಈ ಶಾಸ್ತ್ರದ ಮಾತುಗಳು ಯಾರಿಗೆ ತಿಳಿಯುವುದಿಲ್ಲವೋ, ತಿಳಿಯಲು ಕಠಿಣವಾಗುತ್ತದೆಯೋ, ಬುದ್ಧಿಯಲ್ಲಿ ಗೊಂದಲವಾಗುತ್ತದೆಯೋ, ಸಂಶಯಗಳು ಹೋಗುವುದಿಲ್ಲವೋ ಅಂಥವರಿಗಾಗಿ ಮಹಾಲಿಂಗರಂಗ ಹೇಳುತ್ತಿದ್ದಾನೆ. ಇದು ತಿಳಿಯೋದು ಕಷ್ಟ ಆಲಕತ್ತದ. ಜೀವ ಅಂದ್ರೆ ಏನು ಅಂತಂದ್ರ ಒಂದ್ ಸ್ವಲ್ಪ ಸರಳ ಮಾಡಿ ಹೇಳಕತ್ತಾರ ಮಹಾಲಿಂಗರಂಗರು. ಏನಂತ? ಜೀವನು ಆರೆಂದೆನಲು. ಜೀವ ಅಂದರೆ ಯಾರು? ಅವನು, ಅವನ ಗುರುತು ನಾವು ಹೇಗೆ ಕಂಡು ಹಿಡಿಯಬೇಕು ಎಂದು ಕೇಳಿದರೆ ಮಹಾಲಿಂಗರಂಗ ಹೇಳುತ್ತಾನೆ, ಹೆಚ್ಚಿಗೆ ಗೊಂದಲ ಮಾಡಿಕೊಳ್ಳಲಿಕ್ಕೆ ಹೋಗಬೇಡ, ನಾನು ಸುಲಭವಾಗಿ ತಿಳಿಯುವಂತೆ ಹೇಳುತ್ತೇನೆ. ಏನಂತ? ಹಮ್ಮಿನ ಭಾವ ಉಳ್ಳವನು. ಹಮ್ಮು ಅಹಂ ಅಂತೇನದಲ್ಲ, ಆ ಭಾವ ಉಳ್ಳವನು. ಹಮ್ಮಿನ ಭಾವ. ಹಮ್ಮು ಎಂದರೆ ಅಹಂಕಾರಕ್ಕೆ ಒಂದು ಹೆಸರು. ಹಮ್ಮು ನಾನು ಎಂದು ಅನ್ನಿಸುವುದು, ಆ ನಾನು ಎಂಬುವ ವಿಷಯದಲ್ಲಿ ಅಭಿಮಾನವಿಡುವುದು. ಉದಾಹರಣೆಗೆ, ನಾನು ಇಂಥ ಮನುಷ್ಯ, ನಾನು ಇಂಥ ವ್ಯಕ್ತಿ ಅನ್ನುವ ಈ ವಿಷಯದಲ್ಲಿ ಸತ್ಯತ್ವ ಬುದ್ಧಿ ಇಡುವುದು. ಇದೇ ನಿಜವೆಂದು ತಿಳಿದು ಮುಂದೆ ವ್ಯವಹರಿಸುವುದು, ತನ್ನ ಮನಸ್ಸಿಗೆ ಬಂದಂತೆ. ಅಂದರೆ ಜೀವನ ವ್ಯಾಖ್ಯ ಅಂದರೆ ಇಷ್ಟೇ. ಯಾರು ನಾನಂತಿರ್ತಾರ ಇದರ ಅರ್ಥ ಇಷ್ಟೇ. ನಾನು ಎಂದು ನಿನಗೆ ಅನ್ನಿಸುತ್ತದೆ ಅಲ್ಲವೇ? ಶಾಸ್ತ್ರವನ್ನು ಓದಿದ್ದರೂ ನಾನು ಎಂದು ನಿನಗೆ ಅನ್ನಿಸುತ್ತದೆಯೋ ಇಲ್ಲವೋ? ಯಾಕೆಂದರೆ ವ್ಯವಹಾರ ಮಾಡುತ್ತಿ ನೋಡು, ಆಗ ನಾನು ಎಂದು ಅನ್ನಿಸಲೇಬೇಕು. ಹಾಗಾದರೆ ಜೀವನೆಂದರೆ ಈ ನಾನು ಎಂದು ಅನ್ನಿಸುವುದು. ಆ ಅನಿಸಿಕೆ ಎಂದು ತಿಳಿದು ಬಿಡಬೇಕು. ಇದು ನಾನು ಅಂತ ಎಲ್ಲೆಲ್ಲಿ ಅನ್ನಿಸ್ತದ, ಆವಾಗ ಏನ್ ಮಾಡಬೇಕು? ಇದು ಜೀವ, ನಾನು ಜೀವನಾಗಿ ವ್ಯವಹರಿಸ್ಲಕತ್ತೀನಿ, ಜೀವನಾಗಿ ಮಾತನಾಡ್ಲಕತ್ತೀನಿ, ಜೀವನಾಗಿ ಆಲೋಚನೆ ಮಾಡ್ಲಕತ್ತೀನಿ, ಜೀವನಾಗಿ ಕೆಲಸ ಮಾಡ್ಲಕತ್ತೀನಿ ಅಂತ ತಿಳ್ಕೋಬೇಕು. ಎಲ್ಲಿ? ನಾನು ಅನ್ನೋದು ಆದ ಅಲ್ಲಿ. ನಾನು ನೋಡುತ್ತಿದ್ದೇನೆ ಅಂದ್ರೇನು? ಜೀವನ ವ್ಯವಹಾರ ಹೌದಾ ಅಲ್ಲ? ನಾನು ಕೇಳುತ್ತಿದ್ದೇನೆ, ಜೀವನ ವ್ಯವಹಾರ. ನಾನು ಅನ್ನೋದು ಎಲ್ಲದ ಅಲ್ಲಿ. ಆ ಅನಿಸಿಕೆ ಎಂದು ತಿಳಿದು ಬಿಡಬೇಕು. ಇವನು ಇದ್ದರೆ ವ್ಯವಹಾರವಿದೆ. ಈ ವ್ಯವಹಾರಿಕ ಜಗತ್ತಿನಾಗವ ಬೇಕು, ಪಾರಮಾರ್ಥಿಕ ಜಗತ್ತಿನಾಗವ ಬೇಕಾಗಿಲ್ಲ ಜೀವ. ವ್ಯವಹಾರಿಕ ಜಗತ್ತಿನಾಗ ನಾನು ಅನ್ನೋ ಇರ್ಲಿಲ್ಲ ಅಂದ್ರೆ ವ್ಯವಹಾರ ಹೆಂಗ್ ಮಾಡ್ತೇವೆ? ನಾನು ನನ್ನದು ಇದ್ರೆ ವ್ಯವಹಾರ ಬೇಕಲ್ಲ. ಅದಕ್ಕೇನದ? ಇದನ್ನ ಲಕ್ಷ್ಯದಲ್ಲಿಡ್ರಿ. ಈ ಜೀವ ಎಂಬುವವನಿದ್ದಾನಲ್ಲ, ಇವನಿಗೆ ಹೋಗುವುದು ಬರುವುದು, ಅಡಗುವುದು ತೋರುವುದು ಇವೆಲ್ಲ ಇವೆ. ದುಃಖ ಪಡುವುದು ಇದೆ, ಸುಖ ಅನುಭವಿಸುವುದು ಇದೆ, ಭಯ ಪಡುವುದು ಇದೆ, ಮೋಹ ಹೊಂದುವುದು ಇದೆ, ಜೊತೆಗೆ ವಿರಕ್ತನಾಗುವುದು ಇದೆ.
ಎಲ್ಲನೂ ಅವನೇ ಆತನ್ ಜೀವ. ಹಾಗಾದರೆ ಚಿತ್ರ ವಿಚಿತ್ರ ಚರಿತ್ರೆಯುಳ್ಳಂತ ಅದ್ಭುತ ಚರಿತ್ರೆಯುಳ್ಳವನು ಈ ಜೀವ. ಈ ಜೀವನ ಜಾತಕ ಅದು ಬಹಳ ವಿಲಕ್ಷಣವಾದದ್ದು. ಇವನ ಚರಿತ್ರೆ ಎಷ್ಟು ವಿಚಿತ್ರವಾಗಿದೆ ಎಂಬುದನ್ನು ಹೇಳುತ್ತಾರೆ. ಜೀವನ ಜಾತಕ ತೆಗಿಲಕತ್ತದ ಕ್ಷಣಂ ಬಾಲೋ ಭೂತ್ವ. ಕ್ಷಣಂ ಬಾಲೋ ಭೂತ್ವ ಅಂದ್ರೆ ಏನಾತ ನಿಮ್ಮ ಜೀವ? ಕ್ಷಣ ಅಂದರೆ ಕೆಲವು ಕಾಲ. ಕ್ಷಣ ಅಂದ್ರೆ ಕೆಲವು ಕಾಲ, ಸಮ್ ಟೈಮ್ಸ್. ಬಾಲಕನಾಗಿರುತ್ತಾನೆ ಈ ಜೀವ. ಏನ್ ಮಾಡ್ತಾನೆ? ಮೊದಲು ಬಾಲಕನಾಗಿರ್ತಾನೆ, ಮೊದಲು ಕೂಸು ಆಗಿರುತ್ತದೆ, ತೊಟ್ಟಿಲಲ್ಲಿ ಮಲಗಿರುತ್ತದೆ, ಹೊರಸಿನ ಮೇಲೆ ಮಲಗಿರುತ್ತದೆ, ಆ ಊ ಎಂದು ಅನ್ನುತ್ತಿರುತ್ತದೆ. ಅದಕ್ಕೆ ಯಾವ ಜ್ಞಾನವೂ ಇರುವುದಿಲ್ಲ. ಮತ್ತ ಅದೇ ಜೀವ ಏನಾಗ್ತದ? ಆಮೇಲೆ ಮಲ್ಕೊಂಡದ್ದು ಎದ್ದು ಕೂಡಲು ಬರುತ್ತದೆ, ಅಂಬೆಗಾಲು ಇಡಲು ಆರಂಭಿಸುತ್ತದೆ, ಆಮೇಲೆ ಏನೇನೋ ಮಾಡುತ್ತದೆ. ಇದು ಎಲ್ಲ ಯಾರ ಚರಿತ್ರೆ? ಇದು ಯಾರ ಚರಿತ್ರೆ? ಜೀವನ ಚರಿತ್ರೆ. ಕ್ಷಣ ಬಾಲೋ ಭೂತ್ವ. ಬಾಲಕನಾದಾಗ ಆಗೇನೋ ಕಲಿಯುವುದು, ಗೆಳೆಯರು, ಅದು ಇದು, ಉಣ್ಣುವುದು, ತಿನ್ನುವುದು, ಆಡುವುದು, ಓದುವುದು, ಬರೆಯುವುದು, ಇಷ್ಟೇ ಕೆಲಸ. ಸಣ್ಣವಿದ್ದ ಈಟೆ. ಮನೆತನದ ಚಿಂತೆ ಇಲ್ಲ, ವ್ಯವಹಾರ ಮಾಡುವುದು ಇಲ್ಲ, ಗಳಿಸಬೇಕೆಂಬುದು ಅಲ್ಲ. ಬಹಳ ನಿಶ್ಚಿಂತೆಯಿಂದ ಇರುತ್ತಾನೆ. ಯಾರೇ ಆಗಲಿ ಆ ವಯಸ್ಸಿನಲ್ಲಿ. ಐಶ್ವರ್ಯ ಬೇಕಾದಷ್ಟು ಮನೆಯಲ್ಲಿ ಇದ್ದರೆ ನಾವು ಶ್ರೀಮಂತರು ಅನ್ನುವ ಅಭಿಮಾನ ಅವರ ಅಪ್ಪನಿಗೆ ಇದ್ದಂತೆ ಇವನಿಗೆ ಇರುವುದಿಲ್ಲ. ನಾವು ಸಾವುಕಾರ ಅಂತೇಳಿ ಅವ್ರ ಅಪ್ಪಗಿರ್ತದ, ಇವನಿಗಿರಲ್ಲ. ಅವರ ಅಪ್ಪ ದೊಡ್ಡವನಾಗಿರುತ್ತಾನೆ, ತಿಳುವಳಿಕೆ ಬಂದಿರುತ್ತದೆ. ಬಡವನ ಮಗನಿಗೆ ನಾವು ಬಡತನದಲ್ಲಿ ಕಾಲ ಕಳೆಯುತ್ತಿದ್ದೇವೆ ಎಂದು ಅವನಿಗೆ ಅನ್ನಿಸುವುದಿಲ್ಲ. ಬಡವನ ಮಗನಿಗೆ ನಾ ಬಡವ ಅನ್ಸಂಗಿಲ್ಲ, ಶ್ರೀಮಂತನ ಮಗನಿಗೆ ಶ್ರೀಮಂತ ಅನ್ನಂಗಿಲ್ಲ. ಅವರು ದೊಡ್ಡವರಾಗಿ ಅವ್ರಿಗೆ ತಿಳುವಳಿಕೆ ಬಂದದ್ದಕ್ಕೆ ನಾವು ಶ್ರೀಮಂತರು ಬಡವರು ಅಂತಿರ್ತಾರೆ. ಯಾವುದು ಇಲ್ಲವೇ ಇಲ್ಲ ನೋಡಿರಿ. ಇಂಥದೊಂದು ಕಾಲ, ಸಮಯ, ಅವಸ್ಥೆ ಪ್ರಥಮದಲ್ಲಿ ಎಲ್ಲರಿಗೂ ಬರುತ್ತದೆ. ಎಲ್ಲರೂ ಹಾಗೇ ಇರುತ್ತಾರೆ. ನಾವು ನೀವು ಹಾಗೇ ಇದ್ದವರೇ. ಮುಂದೆ ಹುಟ್ಟುವವರು ಹಾಗೆಯೇ. ಈ ನಿಯಮದಲ್ಲಿ ಹೆಚ್ಚು ಕಡಿಮೆ ಇನ್ನೂ ಏನು ಆಗಿಲ್ಲ, ಏನು ವ್ಯತ್ಯಾಸ ಆಗಿಲ್ಲ. ಇಲ್ಲಿ ತನಕ ಎಲ್ಲರೂ ಬಾಲಕರಿದ್ದಾಗ ಮುಗ್ಧ ಮಕ್ಕಳೇ. ಅವರಿಗೆ ಶ್ರೀಮಂತಿಕೆ, ಬಡತನ ಅಂತ ಯಾವ್ಯಾವೂ ಇಲ್ಲ. ಬಾಲ್ಯ, ಯೌವನ, ಮುಪ್ಪ, ಈ ಮೂರದ್ರಾಗ ಏನೇನಿರ್ತದಂದ್ರ ಸಮಯ, ದುಡ್ಡ, ಶಕ್ತಿ. ಈ ಮೂರನ್ನ ಕುರಿತು ಹೇಳ್ತಾರ. ಬಾಲ್ಯದಲ್ಲಿ ಸಮಯ ಇರ್ತದಿಲ್ರಿ, ಬಾಲಕರಲ್ಲಿ ಸಮಯ ಇರ್ತದ, ಮತ್ತ ಶಕ್ತಿ ಇರ್ತದಿಲ್ಲ. ಸಣ್ಣ ಹುಡುಗರಿಗೆ ವಾಸ್ತು ಶಕ್ತಿ ಇರ್ತದ, ಫುಲ್ ಚುರುಕಿರ್ತದ, ಶಕ್ತಿ ಅದ, ಸಮಯ ಅದ. ಜೋಬ್ನಾಗ ರೊಕ್ಕ ಇರಲ್ಲ ಅವ್ರಿಗೆ, ರೊಕ್ಕದ್ದು ಅಡ್ಡಾಡ್ತಿರ್ತಾರ. ಮತ್ತೆ ಮಿಡಲ್ ಏಜ್ನಾಗ ಏನಿರ್ತದ? ರೊಕ್ಕ ಇರ್ತದ, ಮತ್ತೆ ಶಕ್ತಿ ಇರ್ತದ. ಏನೋ ಬಡದಾಡಿ ರೊಕ್ಕ ಗಳಿಸ್ತಿರ್ತಾರ, ಶಕ್ತಿ ಇರ್ತದ. ಆದ್ರೆ ಅವ್ರಿಗೇನಿರಲ್ಲ, ಸಮಯ ಇರಲ್ಲ. ಬಾಲಕರಿಗೆ ದುಡ್ಡು ಇರಲ್ಲ, ಯುವಕರಿಗೆ ಸಮಯ ಇಲ್ಲ. ದುಡಿದು ಹೈರಾಣಾಗಿ ಬಂದು ಮಕ್ಕಳು ಬಿಡ್ಬೇಕನ್ನಿಸ್ತಿರ್ತದ. ಎಲ್ಲರೇ ಒಂದು ಟೂರ್ ಗೀರ್ ಪ್ಲಾನ್ ಮಾಡ್ಕೊಂಡು ಹೋದ್ರಂದ್ರೆ ಅದೇ ಭಾರಿ ದೊಡ್ಡ ಎಂಜಾಯ್ಮೆಂಟ್ ಅವ್ರಿ. ಮತ್ತ ಮುದುಕರ ಬಲ್ಲಿ ಏನಿರ್ತದ?
ರೊಕ್ಕ ಇರ್ತದ, ಮತ್ತೆ ಸಾಕಷ್ಟು ಸಮಯ ಇರ್ತದ. ಆದ್ರೆ ಏನಿರಲ್ಲ ಅವ್ರ ಬಲ್ಲಿ, ಶಕ್ತಿ ಇರಲ್ಲ. ಬರ್ಕೊಂಡ್ರೆ ಒಂದ್ ಕಡೆ ಈ ಮೂರು ಕುರಿತು ಒಂದು ಮಾತು ಹೇಳಕ್ ಬರ್ಬೇಕು ನಿಮಗೆ. ಬಾಲಕರಲ್ಲಿ ಸಮಯ ಉಂಟು, ಶಕ್ತಿ ಉಂಟು, ಏನಿಲ್ಲ ಅವರಿಗೆ, ದುಡ್ಡಿಲ್ಲ. ಯುವಕರಿಗೆ ಶಕ್ತಿ ಉಂಟು, ಮತ್ತೆ ದುಡ್ಡು ಉಂಟು, ಸಮಯ ಇಲ್ಲ. ಮುದುಕರಿಗೆ ದುಡ್ಡು ಉಂಟು, ಸಮಯ ಉಂಟು, ಶಕ್ತಿ ಇಲ್ಲ. ಈ ಜೀವನ ಒಂದಿಲ್ಲ ಇನ್ನೊಂದು ಕೊರತೆಯಿಂದ ಕೊರಗ್ತಾನೆ ಇರ್ತದೆ ಇದು ಜೀವ. ಹೀಗಾಗಿ ಇಲ್ಲಿ ಕ್ಷಣಮಪಿ ಯುವಕಾಮ ರಸಿಕ. ಮತ್ತೇನಾತನ ಬಾಲಕನ ಲೀಲೆ ಮುಗಿದ್ಮೇಲೆ ಈ ಜೀವ ಮುಂದ ಸ್ವಲ್ಪ ಹೊತ್ತ ಯಂಗ್ ಮ್ಯಾನ್ ಆಗ್ತಾನ, ಯುವಕ ಆಗ್ತಾನ. ಮೊದಲು ಇಲ್ಲದೆ ಇದ್ದಂತಹ ವಿಷಯಾಸಕ್ತಿ, ದುಡ್ಡು, ದ್ರವ್ಯ ಸಂಪಾದನೆ ಮಾಡಿಕೊಳ್ಳಬೇಕು, ಲಗ್ನ ಮುಹೂರ್ತ ಮಾಡಿಕೊಳ್ಳಬೇಕು, ಮತ್ತೊಂದು ಮಗದೊಂದು ಮಾಡಿಕೊಳ್ಳಬೇಕು ಎಂಬ ಭಾವನೆ ಆಗ ಬರುತ್ತದೆ ನೋಡಿ. ಅವಾಗ ಚಾಲು ಆಗ್ತದೆ. ಯುವಕ ಆದ್ಮೇಲೆ ಮತ್ತೆ ಅವನ ಚರಿತ್ರೆ ಬದಲಾಗಿ ಬಿಡುತ್ತದೆ, ವಿಲಕ್ಷಣವಾಗಿ ಬಿಡುತ್ತಾನೆ. ಹುಡುಗನಿದ್ದಾಗ ಏನೇನೋ ಮಾಡುತ್ತಿದ್ದ ಹಾಗೆಲ್ಲ ಹೀಗೆ ಮಾಡುವುದಿಲ್ಲ. ಈಗ ಅವನ ಭೂಮಿಕಾ ಬೇರೆನೇ ಆಗಿಬಿಡ್ತು. ಮುಂದೇನಾದ ಕ್ಷಣಂ ವಿತ್ತೇರ್ಹೀನ. ಮತ್ತೇನಾಗ್ಬಿಟ್ಟ, ಒಮ್ಮೊಮ್ಮೆ ಅಕಸ್ಮಾತ್ ಆಗಿ ಇದ್ದದ್ದು ಬಿದ್ದದ್ದು ಎಲ್ಲವೂ ಕಳವು ಹಾನಿ ಏನೋ ಆಗಿ ಹೋಗಿಬಿಡುತ್ತದೆ. ಒಂದೊಂದ್ಸಾರಿ ಎಲ್ಲ ಕಳ್ಕೊಂಡ್ಬಿಡ್ತಾನೆ. ಏನು ಮಾಡುವುದು? ಅದನ್ನು ನಾವು ಮಾಡುತ್ತೇವೆ. ಇಂಥ ಘಟನೆಗಳು ನಡೆದೇ ನಡೀತಾವ. ಕಳ್ಕೊತೀವಲ್ಲ, ಕಳ್ಕೊಳ್ಳಂಗಿಲ್ಲ. ಕೆಲವೊಂದ್ಸಾರಿ ಕಳ್ಳರು ಬಂದೋಯ್ತಾರ, ಕೆಲವೊಂದ್ಸಾರಿ ಯಾರ ಜೊತೆಗೂ ನಂಬಿ ವ್ಯವಹಾರ ಮಾಡ್ತೀವ. ನಂಬಿ ವ್ಯವಹಾರ ಮಾಡಿದ್ಮೇಲೆ ಅವ್ರು ಮೋಸ ಮಾಡ್ತಾರ, ಏನೋ ಆಗಿ ಒಂಥರ ಕಂಗಾಲಾಗ್ತಿರ್ತೀವಿ. ಇಂಥ ಘಟನೆಗಳು ನಡೆದೇ ನಡೀತಾವೆ, ದಿನಾಲೂ ನಡೆದೇ ನಡೀತಾವೆ. ಒಂದು ಕಡೆ ಹೊಲ ತಗೋಬೇಕಂತ 3 ಲಕ್ಷ ಕೊಟ್ಟು 3 ವರ್ಷ ಆಗಿದೆ. ಈಗ 4ನೇ ವರ್ಷ ನಡೆದು, ಇನ್ನ ಚರ್ಚೆ ನಡೆಬೋದು. ಇನ್ನ ಹೊಲನೇ ಇಲ್ಲ, ಏನೇ ಇಲ್ಲ. ಆದಾಗ ಒಂದು ಚರ್ಚೆ ಮಾಡ್ತಾರ, ಆಯ್ತು ಹೊಲನೂ ಇಲ್ಲ, ರೊಕ್ಕನೇ. ಅವ್ರ ಸಂಗಟ ಗುದ್ದಾಡ್ಲಕ್ ಬರ್ತದ. ಒಂದು ಲೆಕ್ಕದ ಮೇಲೆ ನಿಧಾನ ನಡೆದದ, ಬಂದಾಗ ಬರ್ತದೆ ಹೇಳತ್ತೇಳ, ಹಂಗೆ ಚರ್ಚೆ. ಇನ್ನೊಬ್ಬರಿಗೆ ಏನ್ ಮಾಡೀವಿ, ಇಲ್ಲಿ ಇನ್ನೊಂದ್ ಕಡೆ ಹೊಲ್ದಾಗ ನಾವು ನಮ್ ಪಕ್ಕದ ಹೊಲ್ದವ್ರು ಇಬ್ರು ಕೂಡಿ 30,000 ರೂಪಾಯಿ ಹಾಕಿವಿ. ಆ ಕಂಬದ ಲೈನ್ ಒಳಗೆ ತಂದು ಹಾಕ್ತೀನಿ ಅಂತೇಳಿ 1 ವರ್ಷ ಆಯ್ತು. 60,000 ರೂಪಾಯಿ ತಗೊಂಡು ಏನೂ ಮಾಡಿಲ್ಲ. ಅವನ್ ಸಂಗಟ ಚರ್ಚೆ. ಮತ್ತ ಇನ್ನ ಒಂದದ ಯಾವುದು, ನೌಕರಿ ಮಾಡಲ್ಲಿ 17 ಲಕ್ಷ ಗ್ರಾಚ್ಯುಟಿ ಬರ್ಬೇಕು. 10 ಲಕ್ಷ ಕೊಟ್ಟಾರ. 40 ವರ್ಷ ದುಡಿಸ್ಕೊಂಡು 7 ಲಕ್ಷ ರೂಪಾಯಿ ತಾವೇ ಇಟ್ಕೊಂಡ್ರ. ಇದಕ್ಕೆ ನೋಡ್ಬೇಕು. ಕೋರ್ಟಿಗೆ ಹೋಗ್ಬೇಕಂತ ನಮ್ ಗ್ರಾಚ್ಯುಟಿ ನಮಗ್ ಬರಕ್, ಯಾರು ಕೋರ್ಟಿಗೆ ಹೋಗ್ತಾರ ಅವ್ರಿಗೆ 17 ಲಕ್ಷ, ಯಾರು ಕೋರ್ಟಿಗೆ ಹೋಗಲ್ಲ ಅವ್ರಿಗೆ 10 ಲಕ್ಷ. ಟೆಕ್ಸ್ಟೈಲ್ ಓದಿವಿ ಅಂತೇಳಿ ಟೆಕ್ಸ್ಟೈಲ್ ಓದಿಸ್ಯಾರ. ಅದ್ರ ಸಲುವಾಗಿ ನೌಕರಿ ಮಾಡ್ಲಕ್ಕಾದ್ರೆ ಅದ್ರ ಡಿಪಾರ್ಟ್ಮೆಂಟ್ ಹುಡುಗರು ಅಡ್ಮಿಷನ್ ಆಲಾರ್ದು ಬಂದ್ ಆಗಿಬಿಡುತ್ತೆ. 25 ವರ್ಷಕ್ಕೆ ಬಂದ್ ಆಯ್ತು. 40 ವರ್ಷ ಸರ್ವಿಸ್ನಾಗ 15 ವರ್ಷ ಬೇರೆ ಮ್ಯಾನೇಜ್ಮೆಂಟ್ ಕೆಲಸ ಮಾಡಿವಿ. ಪಾಠ ಹೇಳೋ ಮಾಸ್ತರ್ ಆಗಿ 25 ವರ್ಷ ಮಾಡಿ. ನಿಮ್ ಡಿಪಾರ್ಟ್ಮೆಂಟ್ ಬಂದ್ ಆಗ್ಯದ, ಅದಕ್ಕೆ ನಿಮ್ಗೆ ಇನ್ಕ್ರಿಮೆಂಟ್ ಕೊಡಲ್ಲ. ಅವ್ರು 3 ಲಕ್ಷ ಲಾಸ್ ಮಾಡ್ಯಾರ.
ಈಗ ಇವುದ್ರ ಸಲುವಾಗಿ ದುಃಖ ಪಡ್ಬೇಕಾ ಏನ್ ಮಾಡ್ಬೇಕ? ಕೋರ್ಟಿಗೆ ಹೋಗಿ ಗುದ್ದಾಡ್ಬೇಕಾ ಏನ್ ಮಾಡ್ಬೇಕ್ರಿ? ಕೋರ್ಟಿಗೆ ಹೋದ್ರ ನ್ಯಾಯ ಎಂದ್ ಸಿಗ್ತದ ಎಂದಿಲ್ಲ. ಕೋರ್ಟಿಗೆ ಹೋಗ್ಬೇಕಂದ್ರೆ ಏನದ, ಕುಬೇರನಷ್ಟು ಸಂಪತ್ತಿರ್ಬೇಕಂತ, ಬ್ರಹ್ಮನಷ್ಟು ಆಯುಷ್ಯ ಇರ್ಬೇಕಂತ. ನನಗೆ ನ್ಯಾಯ ಸಿಕ್ಕಿತು ಚಲೋ ಆಯ್ತಂತೇಳಿ ಬಂದವ್ರು ಯಾರು ಇಲ್ಲೇ ಇಲ್ಲ. ಕೇಸ್ ನಡೆಸ್ತಾರ ಅಷ್ಟೇ. ಯಾರು ನನಗೆ ಚಲೋ ನ್ಯಾಯ ಸಿಕ್ಕದಂತ ಜಯಬೇರಿ ಮಾಡಿದವ್ರು ಅದರಂದ್ರೆ ಎಲ್ಲ ಕೇಸ್ ನಡಿಲಕತ್ತದ. ಕೋರ್ಟ್ನ ಕೇಸ್ ನಡಿಲಕತ್ತದ. ಸಾಯತನ ಕೇಸ್ ನಡೀತದ, ಸತ್ ಮೇಲೂ ನಡೀತದ. ಹಂಗೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸರಿಗೆ ರೊಕ್ಕ ತಿನ್ನಿಸ್ಬೇಕು, ಕೋರ್ಟಿಗೆ ಹೋದ್ರು ವಕೀಲರಿಗೆ ರೊಕ್ಕ ತಿನ್ನಿಸ್ಬೇಕು. ಬಲ್ಲಿದ್ ರೊಕ್ಕ ಎಲ್ಲ ತಿನ್ನಿಸ್ಕೆ ನ್ಯಾಯ ಸಿಗ್ತದ ಇಲ್ಲ, ಗುದ್ದಾಡ್ಬೇಕಾ? ಏನೋ 4 ಮಂದಿ ಒಳ್ಳೆಯವ್ರು ಕೆಟ್ಟವ್ರಿಗೆ ಹೇಳಿಕೆ ಹೆಂಗೋ ಮಾಡಿ ಸಕ್ಸಸ್ ಆದ್ರ ಆಯ್ತು, ಆಗ್ಲಿಲ್ಲ ಅಂದ್ರ ಈಗ ಒಂದು ಕಬ್ಬು ತಂದೀವಿ ಅಂತಂದ್ಮೇಲೆ ಅದ್ರಾಗಿಂದ ರಸ ಏಟಿರ್ತದ. ಸಾಸಿವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ. ಗುದ್ದಾಡ್ಕೋತ ಅದ್ರ ಬಗ್ಗೆ ಮನಸ್ಸಿಗೆ ನೋವು ಮಾಡ್ಕೋತ ಕುಂದ್ರದಿರ್ತದ, ಪ್ರಯತ್ನ ಮಾಡ್ಕೋತಿರ್ಬೇಕು. ಇಂಥವು ಸುಮಾರಾಗ್ಬಿಟ್ಟಾವ. ನಮ್ಮ ಸ್ಟಾಫ್ನಾಗೆ ನಾವು ಎಲ್ಲಿ ಓದ್ತೀವಿ ಅಂತೇಳಿ 1 ಲಕ್ಷ 2 ಲಕ್ಷ ಬಲ್ಲಿದ್ದಷ್ಟು ರೊಕ್ಕ ಹಾಕಿ ಅವೇನ್ ತಿಂಗಳ ಲೋನ್ ಕೊಟ್ಟು ಅದೇನೋ ಮಾಡ್ತಿದ್ರು. ಬ್ಯಾಂಕಿಗೆ ಆದ್ರೆ ಲೋನ್ ಬಹಳ ಪೇಪರ್ಗಳು ತಯಾರು ಮಾಡಿಸ್ಬೇಕಾಗ್ತದ, ಡಾಕ್ಯುಮೆಂಟ್ಸ್. ಅದು ಇಲ್ಲೇ ನಾವೇ ಒಂದು ಸ್ಕೀಮ್ ಮಾಡ್ಕೊಳ್ಳೋ. ಅವ್ರೊಂದು 3 ಲಕ್ಷ ಸ್ಟಾಫ್. ಸ್ಟೂಡೆಂಟ್ ನಮ್ಮ ತಾಯಿ ಸತ್ತಾಳ, ನಮ್ಮ ಅಪ್ಪಗ ಆರಾಮಿಲ್ಲ, ಹೊಲ್ದಾಗ ಬೆಳಿ ಆದ, ಫೀಸ್ ಕಟ್ಟಬೇಕು. ಬೆಳಿ ಬಂದು ಕೂಡಲೇ ಕಟ್ತೀವಿ, ನಮಗ ರೊಕ್ಕ ಕೊಡ್ರಿ. ಇಲ್ಲ ಕಾಲೇಜ್ನಾಗ ಹೇಳ್ರಿ ಹೇಳಿ ಅವ್ ಕಟ್ಲೇ ಇಲ್ಲ. ಕಟ್ಲಿ ನಾವು ಕೊಟ್ಟು ಮುಟ್ಟಿಸ್ತೇವೆ ಫೀಸ್. ಹಿಂಗ ಏನೇನೋ ಆತಿರ್ತಾವ. ಜಾಮೀನಾದ್ರೆ ಜಾಮೀನುದಾರನೇ ಸಾಲಗಾರನಷ್ಟೇ ಜವಾಬ್ದಾರಿ ಅಂತೇಳಿ ಎಲ್ಲಾರಿ ಜಾಮೀನಾದ್ರೆ ನೀವೇನ್ ರೊಕ್ಕ ಕೊಡ್ಬೇಡ್ರಿ, ಜಾಮೀನಾಗ್ರಿ ಸಾಕಂತಾರ. ಜಾಮೀನಾದ್ರೆ ಅವ್ರ ಕೈ ಕೊಟ್ಟರಂದ್ರೆ ಇವರಿಗೆ ಕಟ್ಟ್ಯಾಕ ವಸೂಲ್ ಮಾಡ್ತಾರೆ. ಹಿಂಗ ಇಲ್ಲಿ ಏನದ, ಅಕಸ್ಮಾತ್ ಏನಾಗ್ಬಿಡ್ತಾನ, ಎಲ್ಲ ಕಳ್ಕೊಂಡು ಪಾಪರ್ ಆಗಿಬಿಡ್ತಾನ, ಏನು ಇಲ್ದಂಗ ಆಗ್ಬಿಡ್ತಾನ. ಇದು ಒಂದ್ ರೀತಿ. ಇದ್ದವ ಇಲ್ಲದಂಗ ಆಗ್ತಾನ. ಮತ್ತೇನತನ, ಕ್ಷಣಮಪಿ ಸಂಪೂರ್ಣ ವಿವಾಹ. ಒಂದೊಂದ್ ಸಾರಿ ಏನಾಗ್ಬಿಡ್ತದ, ಯಾವುದೋ ಲಾಟ್ರಿ ಬಂದು ಒಮ್ಮಿದಮಗೆ ಶ್ರೀಮಂತ ಆಗಿಬಿಡ್ತಾನ. ಒಮ್ಮೊಮ್ಮೆ ಯಾವುದೋ ಒಂದು ಲಾಟ್ರಿಯಲ್ಲಿ 5-10 ಲಕ್ಷ ಸಿಕ್ಕಿ ಬಿಡ್ತು ಅಂದ್ರೆ ಮರುದಿನ ಅವನು ಶ್ರೀಮಂತನಾಗುತ್ತಾನೆ. ನಿನ್ನೆ ಬಡವನಿದ್ದವನಿಗೆ ಆ ಟಿಕೆಟ್ ಬಂಪರ್ ಬಹುಮಾನ ಹತ್ತಿ ಬಿಟ್ಟಿತಂದ್ರೆ ಮರುದಿನ ಅವನು ಶ್ರೀಮಂತನಾಗಿ ಬಿಡುತ್ತಾನೆ. ಅದರಲ್ಲಿ ಅನುಮಾನವೇ ಇಲ್ಲ. ಅವನು ಹೇಳುವುದಿಲ್ಲ, ನಾವೇ ಹೇಳುತ್ತೇವೆ ಅವನಿಗೆ ಇವತ್ತು ನೀನು ಶ್ರೀಮಂತನಾದಿ ಅಂತ. ಅವನ ಕಡೆಗೆ ಹೋಗುತ್ತೇವೆ. ಒಮ್ಮೆ ಅಶಕ್ತನಾಗುತ್ತಾನೆ, ಭಾರಿ ವೀಕ್ ಆಗ್ತಾನೆ, ಕಣ್ಣಾಗ ಜೀವ ಹಿಡ್ದಿಲ್ಲ ಸಾಯ್ತಾನೆ ಅನ್ನಂಗ ಆಗ್ತಾನ. ಮತ್ತೊಂದ್ಸಾರಿ ಪೈಲ್ವಾನ್ ಆದಂಗ ಆಗ್ಬಿಡ್ತಾನ. ಒಮ್ಮೊಮ್ಮ ಭಯಂಕರ ಅಂದುತ್ತಿರ್ತಾನ, ಹೆದರ್ತಾ ಇರ್ತಾನ. ಮತ್ತೊಮ್ಮೆ ಇನ್ನೊಬ್ಬರಿಗೆ ಹೆದರಿಸ್ತಿರ್ತಾನ. ಜೀವ ಬರೇ ಹೆದರುತ್ತಾನೆ ಎಂದು ಅನ್ನಬಾರದು. ಹೆದರುವುದಕ್ಕಿಂತಲೂ ಮಂದಿಯನ್ನು ಹೆದರಿಸಿಕೊಳ್ಳುವ ಬುದ್ಧಿ ಬಹಳ ಜನರಿಗೆ ಇದೆ. ಇದೆಲ್ಲ ಜೀವದ ಗುಣನೇ. ಎದಕ್ಕೆ ಹಿಂಗಾಗ್ತದ್ರಿ? ಒಮ್ಮೊಮ್ಮೆ ಒಂದೊಂದ್ಸಾರಿ ಹಿಂಗ್ಯಾಕಾಗ್ತದ? ಮಾನಸ ಸರೋವರ ಏನದಲ್ಲ, ಪ್ರಕೃತಿ ಅದಲ್ಲ ನಿಮ್ಮೊಳಗ, ಆದ ಇಲ್ಲ? ಕಲ್ಪಿತ ಪ್ರಕೃತಿ ಆದ ಇಲ್ಲ? ನೀವು ಕೂಟಸ್ತಾ ಇದ್ರಿ ನಿಮ್ಮೊಳಗ ಮಾನಸ ಸರೋವರ ಏನದಲ್ಲ, ಅದ್ರೊಳಗ ತರಂಗಗಳು ಬರ್ತಿರ್ತಾವ. ಏನ್ ತರಂಗ? ಒಮ್ಮ ಶುದ್ಧ ಸತ್ವಗುಣದ ತರಂಗ, ಒಮ್ಮ ಮಲಿನ ಸತ್ವಗುಣದ ತರಂಗ, ಒಮ್ಮ ತಮೋಗುಣ ಪ್ರಧಾನ ಪ್ರಕೃತಿಯ ತರಂಗ ಬರ್ತಿರ್ತಾವ. ಒಂದೇ ತರ ಇರಂಗಿಲ್ಲ ಅದು.
ಯಾವಾಗ ಯಾವಾಗ ಯಾವ ಯಾವ ತರಂಗ ಬರ್ತಿರ್ತದ ಆವಾಗ ಆವಾಗ ಹಂಗ ಅವ ಗುದ್ದಾಡ್ತಿರ್ತಾನ. ಅವನ್ ರಂಗ ಚೇಂಜ್ ಆಗ್ತಿರ್ತದ. ಸತ್ವ ಗುಣದ್ದು ಒಂದು ತರಂಗ, ರಜೋಗುಣದ್ದು ಇನ್ನೊಂದು ತರಂಗ, ತಮೋ ಗುಣದ್ದು ಮತ್ತೊಂದು ತರಂಗ. ಇವು ಹಂಗೆ ಬರ್ತಾನೆ ಇರ್ತಾವ. ಮನಸ್ಸಿನ ಸ್ವಭಾವನೇ ಚಲನಶೀಲ, ಚಂಚಲ. ಎದರಾಗ ಚಲಿಸ್ತದದು ಮನಸ್ಸು? ಸತ್ವಗುಣ, ರಜೋಗುಣ, ತಮೋಗುಣ. ಇವು ಮೂರು ಬಿಟ್ರೆ ಅದಕ್ಕೆ ಮತ್ತೆ ನಾಲ್ಕನೇ ಗುಣ ಇಲ್ಲ. ನಾಲ್ಕನೇ ಗುಣ ಏನದ? ಈ ಸತ್ಸಂಗದಾಗ ಬಂದ್ ಗಪ್ ಚುಪ್ ಆದೋ ಇಲ್ಲೋ ಅನ್ನಂಗ್ ಕುಂದಿರ್ಬೇಕದಷ್ಟೇ. ಅದ್ರದ್ದು ನಾಲ್ಕನೇ ಗುಣನೇ ಸೈಲೆನ್ಸ್. ಸುಮ್ ಕುತ್ಬಿಡೋದು ಇಲ್ಲದಂಗಾಗಿ ಸತ್ಸಂಗ ಕುಂದಿರ್ಬೇಕದು. ಮೂರೇ ಗುಣ ಅದು. ಚಲಿಸ್ಲಕ್ಕತ್ತಂದ್ರೆ ಇದು ಯಾವುದೋ ಒಂದು ಮೂರರ ಪೈಕಿ ಒಂದ್ ಯಾವುದೋ ಗುಣದಾಗ ಅದ. ಒಂದು ತಮೋಗುಣ ಪ್ರಧಾನ ಪ್ರಕೃತಿ ಇರ್ತದೆ, ಒಂದು ರಜೋಗುಣ ಇರ್ತದೆ, ಒಂದು ಸತ್ವಗುಣ ಇರ್ತದೆ. ಆ ಮೂರೇ ಗುಣದಾಗ ಅದು ಚಲಿಸ್ತಿರ್ತದೆ. ನೋಡಿದ್ರೆ ಏನ್ ಮನಸ್ಸು ಬಹಳ ಕೆಲಸ ಮಾಡ್ಲಕ್ಕತ್ತದ. ಏನ್ ಮಾಡ್ತಿರ್ತದೆ? ಈ ಮೂರಾಗ ಒಂದ್ ಮಾಡ್ತಿರ್ತದೆ ಅಷ್ಟೇ. ಅದಕ್ಕೊಮ್ಮೆ ಹಿಂಗಾಗ್ಬಿಡ್ತದೆ. ಜರಾ ಜೀರ್ಣೈ ರಂಗೈ. ಇನ್ನು ದೇಹಸ್ಥಿತಿ ವರ್ಣನೆ ಮಾಡುತ್ತಾರೆ. ಅವನ ದೇಹಸ್ಥಿತಿ ಹೆಂಗಾಗ್ತದೆ? ಎಷ್ಟೈತೆ ಟೈಮ್? 5:36. ಇನ್ನು ದೇಹಸ್ಥಿತಿ ವರ್ಣನೆ. ಮುಂದಿನ ಇನ್ನೊಂದು ಅವಸ್ಥಾ ಮುಂದೆ ಎಲ್ಲರಿಗೂ ಅವಶ್ಯವಾಗಿ ಬರುವಂತಹದ್ದು, ಅನುಭವಿಸತಕ್ಕಂಥದ್ದು ಇಲ್ಲಿಗೆ ಮುಗಿದೇ ಇಲ್ಲ. ಅದು ಆಗಲೇಬೇಕು. ಯಾವುದು? ವಯಸ್ಸು. ಆಗ ಎಲ್ಲ ಅವಯವಗಳು ಶಿಥಿಲವಾಗುತ್ತವೆ. ಮುದುಕಾಗ್ಬಿಡ್ತಾನೆ. ಯೌವನದಾಗ ಒಂಥರ ಇರ್ತಾನ, ಮುದುಕ ಆದ್ಮೇಲೆ ಏನಾಗ್ತಾನ? ಎಲ್ಲ ಅವಯವಗಳು ಶಿಥಿಲವಾಗುತ್ತವೆ. ಯಾವುದರಲ್ಲಿಯೂ ನಮಗೆ ಸ್ವಾತಂತ್ರ್ಯ ಉಳಿಯುವುದಿಲ್ಲ. ಬಾಲ್ಯ ಎನ್ನುವುದು ಎಷ್ಟು ಪರತಂತ್ರವೋ, ಕೂಸಿಗೆ ಅದನ್ನು ಎತ್ತಿದರೆ ನಮ್ಮ ಕೈಯಲ್ಲಿ ಬರಬೇಕು, ಇಲ್ಲದಿದ್ದರೆ ಅದು ಅಲ್ಲೇ ಇರಬೇಕು. ಯಾರು ಎತ್ಕೊಂಡ್ರೆ ಮೇಲೆ ಬರ್ತದೆ, ಇಲ್ಲಂದ್ರೆ ಅಲ್ಲೇ ಇರ್ತದೆ. ಹಾಗೆ ದೈಹಿಕ ಪಾರತಂತ್ರ್ಯ ವೃದ್ಧಾವಸ್ಥೆಯಲ್ಲಿಯೂ ಬರುತ್ತದೆ. ಎಬ್ಬಿಸಿ ಕೂಡಿಸಲಿಕ್ಕೆ ಒಬ್ಬರು ಬೇಕೇ ಬೇಕು. ಕೈ ಹಿಡಿದು ಕರೆದುಕೊಂಡು ಹೋಗುವನು ಒಬ್ಬ ಬೇಕೇ ಬೇಕು. ಇದು ಒಂಥರ ಬಂದ್ಬಿಡ್ತು ವಯಸ್ಸಾದ ಮುದುಕ. ಬಾಲಕ, ಯುವಕ, ಮುದುಕ, ಹಿಂಗ್ ಮೂರು ಬರ್ತಾವ. ನಟ ಇವ ಒಲಿ ಮಂಡಿತ ತನು. ನಟ ಇವ ಒಲಿ ಮುಂದಿತ ತನು ಅಂತಂದ್ರೆ ಎಲ್ಲ ಮುದ್ದೆ ಆಗಿ ಹೋಗಿ ಬಿಡುತ್ತದೆ, ತೊಗಲು ಮುದುಡಿ ಆಗಿ ಹೋಗುತ್ತದೆ. ನಟ ಇವ ಎಂದು ಉಪಮೆ ಕೊಡುತ್ತಾರೆ, ಹೋಲಿಕೆ ಕೊಡುತ್ತಾರೆ. ಜೀವ ಹೇಗೆ ಕೇಳಿದರೆ ಅವನೊಬ್ಬ ನಟನಂತೆ, ನುರಿತ ನಟನಂತೆ ಇದ್ದಾನೆ. ಅವನು ಪ್ರೌಢ ವಯಸ್ಸಿನ ಮನುಷ್ಯನಂತೆ ವೇಷ ಹಾಕಿ ಮೇಕಪ್ ಮಾಡಿಕೊಂಡು ಶಿಸ್ತಿನಿಂದ ಇರಬಹುದು. ಅದೇ ಮನುಷ್ಯ ಮತ್ತೊಂದು ರೀತಿಯಿಂದ ಕೈಯಲ್ಲಿ ಕೋಲು ಹಿಡಿದು ತಲೆ ನಡುಗಿಸುತ್ತಾ ಮುದುಕನೂ ಆಗಬಹುದು. ನಟನು ಹೇಗೋ ಹಾಗೆ. ನಟ ಆದವ ಹೆಂಗಿರ್ತಾನ? ಅವ ಬಾಲಕ ಆಗ್ತಾನ, ಯುವಕ ಆಗ್ತಾನ, ಮುದುಕ ಆಗ್ತಾನ. ಅದೇ ರೀತಿ ಜೀವ ಕೂಡ ಬಾಲಕ, ಯುವಕ, ಮುದುಕ ಅಂತೇಳಿ ಮೂರು ರೀತಿ ಪಾತ್ರ ಹಾಕ್ತದೆ ಅದು. ನಟ ಇವ ಒಲಿ ಮಂಡಿತ ತನು. ಆದರೆ ನಿಜ ಅಲ್ಲ ಎಂದು ಅರ್ಥ. ನಟ, ಬಾಲಕ, ಯುವಕ, ಮುದುಕ ಇವು ವಿಕಾರ. ಇವು ವಿಕಾರ, ಇವು ಸತ್ಯ ಏನಿವು? ಇವನ್ ಹಾಕ ಪಾತ್ರಗಳು ಸತ್ಯ ಏನಿವು? ಅವನ ಸ್ವರೂಪ ಏನದ? ನಿರ್ವಿಕಾರದ, ಸದ್ರೂಪದನ. ಆದ್ರ ಅವ ಬಾಲಕ ಆತನ, ಯುವಕ ಆತನ, ಮುದುಕ ಆತನ ಅಂತಂದ್ರ ಇದೆಲ್ಲ ಒಂದು ನಟನೆ ಅಷ್ಟೇ. ಇಲ್ಲಿ ನಟನ ಉದಾಹರಣೆ ಏಕೆ ಕೊಟ್ಟಿದ್ದಾರೆ ಅಂದರೆ, ಅವನು ಯಾವ ವೇಷಧಾರಣೆ ಮಾಡಿದರೂ, ಯಾವ ಅಭಿನಯ ಮಾಡಿದರೂ ಅದು ವಸ್ತುಸ್ಥಿತಿ ಅಲ್ಲ. ಅವನು ಬೇರೆಯೇ ಇರುತ್ತಾನೆ, ಜನಗಳಿಗೆ ಹಾಗೆ ತೋರಿಸುತ್ತಾನೆ. ಹಾಗೆ ಈ ಜೀವ ಏನಿದ್ದಾನೋ ಅವನು ಸೋಗು ಹಾಕುತ್ತಾನೆ. ಅವನು ಈ ದೇಹದ ಮೇಲೆ ವೇಷ ಹಾಕುತ್ತಾನೆ. ನಟನಾದವನು ಇವನೇನ್ ಮಾಡ್ತಾನ? ಜೀವ ದೇಹದಲ್ಲಿ ವೇಷಧಾರಣೆ ಮಾಡ್ತಾನ, ನಟ ವಸ್ತ್ರದಲ್ಲಿ ವೇಷಧಾರಣೆ ಮಾಡ್ತಾನ ಅಷ್ಟೇ.
ನಟನಲ್ಲಿ ಬಟ್ಟೆಗಳು ಚೇಂಜ್ ಮಾಡಿ ಅವ ವೇಷಭೂಷಣಗಳಲ್ಲಿ ನಟ ಏನಾತನ ಧಾರಣೆ ಮಾಡ್ತಾನ, ಜೀವ ಏನ್ ಮಾಡ್ತಾನ, ದೇಹವನ್ನ ಧಾರಣೆ ಮಾಡ್ತಾನ. ದೇಹದಲ್ಲಿ ಬಾಲಕ ಯುವಕ ಮುದುಕ ಆಗ್ತಾನ. ನಟ ಏನಾತನ ಆ ವೇಷಭೂಷಣಗಳಿಂದ ಬಾಲಕ ಯುವಕ ಮುದುಕ ಆಗ್ತಾನ. ನಟನಿಗೂ ಜೀವನಿಗೂ ಇರೋ ವ್ಯತ್ಯಾಸ ಗೊತ್ತಾಯ್ತರ? ಜೀವ ಏನಿದ್ದಾನೋ ಅವನು ಸೋಗು ಹಾಕುತ್ತಾನೆ. ಎದರ ಮೇಲೆ? ದೇಹದ ಮೇಲೆ. ನಟ ಏನದನ ಅವ ದೇಹದ ಮೇಲೆ ಅಲ್ಲ, ಅವ ಬಟ್ಟೆ ಒಳಗೆ ಚೇಂಜ್ ಮಾಡ್ತಿರ್ತಾನೆ. ಈ ದೇಹವೇ ಒಂದು ಸೋಗು ಅವನಿಗೆ. ಬಾಲ್ಯ ಎನ್ನುವುದು ಒಂದು ಸೋಗು, ಯೌವನ ಅನ್ನುವುದು ಇನ್ನೊಂದು ಸೋಗು, ಅದರಂತೆ ವೃದ್ಧಾಪ್ಯ ಅನ್ನುವುದು ಕಡೆಯದಂತೂ ಗೊತ್ತೇ ಇದೆ. ಹೇಳದಿದ್ದರೂ ಗೊತ್ತಾಗುತ್ತದೆ. ಇನ್ನು ಮೇಲೆ ಇವರು ಇದನ್ನೇ ಏನಂತಾರ ಹೇಳುತ್ತಾರೆ ಎಂದು ಅವರು ಅನ್ನುತ್ತಾರೆ. ಬಾಲಕನ ಕತಿ ಯುವಕನ ಕತಿ ಹೇಳಿದ್ಮೇಲೆ ಮುಂದೆ ಯಾರ ಕತಿ ಹೇಳ್ತಾರ ಅಂತೇಳಿ ಗೊತ್ತಾಗಲ್ಲ, ಮುದುಕನ ಕತಿ ಹೇಳ್ತಾರ ಅಂತ ಗೊತ್ತಾಗ್ತದ. ಹಿಂಗ ಮತ್ತೆ ಅದಕ್ಕೆ ಇನ್ನೇನು ಮಾಡುವುದು? ಅದೇನದ ಮುಗಿಯುವ ಸಮಯ, ಅದು ಅದರದು ಸೋಗು ಮಾಡೋದ್ರದ್ದು ಮುಗಿಯುವ ಸಮಯ. ಅದಕ್ಕೆ ನರ ಸಂಸಾರೇಂತೆ, ನರ ಸಂಸಾರಾಂತೆ ವಿಶತಿ ಯಮಧಾನಿ ಜವನಿಕಾಂ. ಇದು ಜರ ದೊಡ್ಡದ. ಇದಕ್ಕೆ ಸಾಕು ಬಿಟ್ಟು ಬಿಡಮೇನು ಅನ್ನಿಸ್ತದೆ. ಇದು ಚಾಪ್ಟರ್ ದೊಡ್ಡದು ಬರ್ತದೆ. ಇಷ್ಟೇ. ನಟ ಇದು ಜೀವ ಏನ್ ಮಾಡ್ತಾನ, ಈ ದೇಹದಲ್ಲಿ ಸೋಗಾಕ್ತಾನ. ಅವ ನಟ ಏನ್ ಮಾಡ್ತಾನ, ವೇಷಭೂಷಣಗಳಲ್ಲಿ ಸೋಗಾಕ್ತಾನ. ಬಾಲಕ ಯುವಕ ಮುದುಕ ಅಂತೇಳಿ ಜೀವನಿಗೆ ಸಂಬಂಧಪಟ್ಟಂತ ಈ ಒಂದು ವೇಷಭೂಷಣಗಳ ಒಂದು ನಟನೆ ಏನದ ಅದು ಸುಳ್ಳು, ವಸ್ತು ಸ್ಥಿತಿ ಅದು ಅಲ್ಲ. ಒಳಗಿದ್ದವ ಅವ ಬಾಲಕನೂ ಅಲ್ಲ, ಯುವಕನೂ ಅಲ್ಲ, ಮುದುಕನೂ ಅಲ್ಲ. ಅವ ಸದ್ರೂಪ ಬ್ರಹ್ಮ, ನಿರ್ವಿಕಾರಿ ಅದನ. ಅದನ್ನೇ ಹೇಳೋರ ಮುಂದೆ. ಅವ ಬಡವ ಅಲ್ಲ, ಅವ ಶ್ರೀಮಂತ ಅಲ್ಲ, ಅವ ಅಂಜವಲ್ಲ, ಅಂಜತವಲ್ಲ, ಮತ್ತೆ ಬಾಲಕ ಅಲ್ಲ, ಯುವಕ ಅಲ್ಲ, ಮುದುಕ ಅಲ್ಲ, ಏನೇನು ಅಲ್ಲ. ಏನ್ ಮಾಡ್ಬೇಕು? ಮುಂದಿನ ಭಾಗ ನೆಕ್ಸ್ಟ್ ತಗೊಳಂ. ಟೈಮ್ ಭಾಳ ಆಯ್ತಲ್ಲ, ಇದಿನ್ನ ಜಗ್ಗಿ ಹೋಗ್ತದೆ. ಇನ್ನೊಂದು ಅರ್ಧ ತಾಸು ತಗೋತದೆ. ಮತ್ತೆ ಮುಂದಿನ ಸಲ ಈ ನಟನು ಅಂದರೆ ಜೀವನು ಸಂಸಾರ ಅಂತೆ, ಕೊನೆಗೆ ಎಲ್ಲ ಮುಗಿದ ಮೇಲೆ ಅವ ಏನಾತನ ಅನ್ನೋದ್ರ ಬಗ್ಗೆ ಗೊಟಕ್ಕೆನ್ನುತ್ತಾನೆ ಅನ್ನೋದು ಮುಂದಿನ ವಾರ. ಇದ್ರದೆಲ್ಲ ಒಂದಿಷ್ಟು ವಿಶ್ಲೇಷಣೆ ಮಾಡೋಣ. ಸಾಕಲ್ರಿ ಇವತ್ತ? ನಾನು ಎನ್ನುವ ವಾಚ್ಯಾರ್ಥದಲ್ಲಿ ಏನು ವ್ಯವಹರಿಸ್ತೀವಿ, ಏನು ಸ್ಥಿತಿಗತಿ ಮತಿಗಳು ಉಂಟಾಗ್ತವ, ಅವುಗಳನ್ನೆಲ್ಲ ನಾವು ಸರಿಯಾಗಿ ವಿಶ್ಲೇಷಣೆ ಮಾಡಿ ವಿವೇಕದಿಂದ ತಿಳ್ಕೊಂಡು ಇದೆಲ್ಲ ಮಿಥ್ಯ 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 ಅಂತೇಳಿ ಮಿಥ್ಯವನ್ನ ಸತ್ಯ ಮಾಡ್ಕೊಂಡಿವ ಅಂತಂದ್ರ ಭಯಾನಕ ಆಗ್ತವ, ದುಃಖ ಚಿಂತೆಗೆ ಉಂಟಾಗ್ತವ. ಇಲ್ಲೇನ್ ಮಾಡ್ಬೇಕಾಗ್ಯದ? ಇದೆಲ್ಲ ಮಿಥ್ಯ ಅಂತೇಳಿ ಅದನ್ನ ಮಿಥ್ಯವನ್ನ ಮಿಥ್ಯ ಮಾಡ್ಕೋಬೇಕು, ಸತ್ಯವನ್ನ ಸತ್ಯ ಮಾಡ್ಕೋಬೇಕು. ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಪಡ್ಕೋಬೇಕಾದ್ರೆ ಮಿಥ್ಯವನ್ನ ಸತ್ಯ ಮಾಡ್ಕೊಂಡು ಸತ್ಯವನ್ನ ಮಿಥ್ಯ ಮಾಡ್ಕೊಂಡೇವಂದ್ರೆ ಮೋಕ್ಷ ಆಗಲ್ಲ, ಬಂಧನಕ್ಕೀಡಾಗ್ತೀವಿ, ಪರಮಾನಂದ ನಿವೃತ್ತಿ ಆಗ್ತದೆ, ಸರ್ವ ದುಃಖ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಮಿಥ್ಯವನ್ನ ಮಿಥ್ಯ ಮಾಡಿ ಸತ್ಯವನ್ನ ಸತ್ಯ ಮಾಡಿದ್ರೆ ಪರಮಾನಂದ ಪ್ರಾಪ್ತಿಯಾಗಿ ಸರ್ವ ದುಃಖ ನಿವೃತ್ತಿಯಾಗಿ ಮೋಕ್ಷ ಆಗ್ತದೆ. ಅದಕ್ಕೆ ಇದ್ರೊಳಗ ಜೀವ ಅನ್ನೋ ವಿಷಯದಲ್ಲಿ ಎಷ್ಟು ಸತ್ಯ ಅದ ಎಷ್ಟು ಮಿಥ್ಯ ಅದ ಅನ್ನೋದು ಬಿಡಿಸಿ ಕೊಟ್ಲಕತ್ತಾರ, ತಿಳಿಸಿ ಹೇಳಕತ್ತಾರ. ಏನಾರೇ ಡೌಟ್ಸ್ ಇದ್ರ ಕೇಳ್ರಿ. ಮತ್ ನಮ್ಮ ಅಕ್ಕಿ ಗುರುಗಳೇನ ಹೇಳ್ಬೇಕಲ್ಲಕತ್ತಾರ, ಬಿಂಬ ಪ್ರತಿಬಿಂಬದ ವಿಷಯ ಏನಾರೇ ಹೇಳ್ತಿದ್ರೆ ಹೇಳ್ಬೋದು.
ಏನಾರು ಹೇಳ್ತೀರ ಗುರುವೇ? ಇರ್ಬೇಕು, ಅದೇನೋ ಸ್ವಲ್ಪ ವಿಷಯ ಬಂತು ಮಾತಾಡ ತಪ್ಪಾಗಿದ್ರೆ ಬುದ್ಧಿ ತಪ್ಪಾಕ ಇಲ್ಲ. ನೀವೇನೋ ಹೇಳ್ಬೇಕಲ್ಲಕತ್ತೀರಿ ಹೇಳ್ರಿ. ಬಿಂಬ ಪ್ರತಿಬಿಂಬದ ಏನೋ ಹೇಳಕತ್ತೀರಲ್ಲ. ಆತ್ಮನಿಗೆ ಬಿಂಬ ಇಲ್ಲ ಅಂತ ಆಲೋಚನೆ ಮಾಡಿದ್ದಾರೆ. ಆತ್ಮನಿಗೆ ಆತ್ಮನಲ್ಲಿ ಆತ್ಮ ಬಿಂಬ ಇಲ್ಲ, ಪ್ರತಿಬಿಂಬ ಹೆಂಗ? ಬಿಂಬ ಯಾವುದೇ ಅಲ್ಲಿ ಆತ್ಮ ಅನ್ನೋದು ನಾವು ಆತ್ಮನನ್ನ ನಾವು ಇಲ್ಲಿ ಏನ್ ಶಬ್ದದ ಮೂಲಕ ಹೇಳ್ತೀವಲ್ಲ, ಅದು ತಿಳ್ಕೊಳ್ಳೋದ್ರ ಸಲುವಾಗಿ ಹೇಳ್ತಾ ಇದ್ದೀವಿ. ಅದು ತಿಳುವಳಿಕೆ ಏನದ, ಆತ್ಮದ ತಿಳುವಳಿಕೆ ಆತ್ಮಕ್ಕೆ ಆಗ್ತದ ಹೊರತು ಅದಕ್ಕೆ ಬಿಂಬ ಅಂತ ತಿಳ್ಕೊಳ್ಳೋದ್ರ ಸಲುವಾಗಿ ಹೇಳೋದದ, ಉಪಾಧಿಯಾಗಿ ಹೇಳೋದಷ್ಟೇ ಹೊರತು ಆತ್ಮದ ವಿಷಯನೇ ಅಲ್ಲದು ಬಿಂಬ ಪ್ರತಿಬಿಂಬ. ಆತ್ಮ ತಿಳ್ಕೊಳ್ಳೋದ್ರ ಸಲುವಾಗಿ ಅದು ಹೇಳೋದಷ್ಟೇ, ಹಂಗೆ ಹೇಳೋದು. ತಿಳಿಸೋದ್ರ ತಿಳಿಸಿ ಹೇಳೋದಕ್ಕೆ ದೃಷ್ಟಾಂತ ಬಿಂಬ ಪ್ರತಿಬಿಂಬ ಅಂತ. ಬ್ರಹ್ಮ ಆಮೇಲೆ ವಸ್ತು ಅಂತ ಹೇಳ್ಬೇಕಾದ್ರೆ ಬ್ರಹ್ಮನೇ ನಾಮನೆಲ್ಲ ರೂಪ ಎಲ್ಲ. ಅದೇ ಮತ್ತೆ ಬ್ರಹ್ಮ ಅನ್ಬೇಕಾದ್ರ ಈಗ ನೋಡ್ರಿ, ನಿಮ್ಮ ಮನಿ ಅಂಗಳದಾಗ ಒಂದು ಚಂಬು ನೀರ್ ಬಿದ್ದವ್. ಒಂದು ಚಂಬು ನೀರ್ ಬಿದ್ದತ್ನಾಗ ಆ ನೀರಾಗ ಆಕಾಶದ ಪ್ರತಿಬಿಂಬ ಬಿದ್ದದ. ಅಲ್ಲಿ ಆಕಾಶಕ್ಕ ಆಕಾರ ಇಲ್ಲ, ನಾಮ ಇಲ್ಲ, ರೂಪ ಇಲ್ಲ. ಅಲ್ಲಿ ಆಕಾಶ ಕಾಣ್ಲಕತ್ತದಲ್ಲ. ಅಲ್ಲಿ ಆಕಾಶ ಕಾಣೋದಿಲ್ಲ, ಬಣ್ಣ ಕಾಣ್ತದ. ಮತ್ತ ಆಕಾಶ ಎಷ್ಟು ಆಳ ಆದ, ಆಕಾಶ ಅಲ್ಲಿ ಎಷ್ಟು ಎತ್ತರದ ಅಷ್ಟು ಆಳ ಇರ್ಬೇಕಲ್ಲ. ಇಲ್ಲಿ ಹೇಳೋದ್ರ ಸಲುವಾಗಿ ಅಷ್ಟೇ. ಪ್ರತಿಬಿಂಬಕ್ಕ ನಾವು ಬಿಂಬ ಪ್ರತಿಬಿಂಬ ತಿಳಿಸಿ ಹೇಳೋದಕ್ಕ ತಿಳ್ಕೊಳ್ಳೋದ್ರ ಸಲುವಾಗಿ ಅಷ್ಟೇ ಹೊರತು ವಸ್ತು ಸ್ಥಿತಿ ಅಲ್ಲ ಅದು. ಅಲ್ಲ. ಏನಿಲ್ಲ, ಮಾಡಿದ್ದೇನ್ ತಪ್ಪಿಲ್ಲ. ನಾವು ಚರ್ಚೆ ಮಾಡುವುದಕ್ಕೆ ಒಂದು ಸಮಯ ಕೊಟ್ಟಿರ್ತೇವಲ್ಲ, ಅವಾಗ ಚರ್ಚೆ ಮಾಡೋದು. ಪಾಠ ಅಲ್ಲಿ ಏನ ಹೇಳೋದ ಅದ್ರೊಳಗಿಂದು ತೆಕ್ಕೋಬೇಕಾಗಿರ್ತದ. ಅವ್ರ ಗುರುಗಳು ಏನ್ ಹೇಳ್ತಿರ್ತಾರ ಅದನ್ನ ಅನುಭವಕ್ಕೆ ತಂದ್ಕೊಂಡು ಅರ್ಥ ಮಾಡ್ಕೊಂಡು ತಿಳ್ಕೋಬೇಕಾಗಿರ್ತದ. ಅದಕ್ಕೆ ನಮ್ದು ಎಲ್ಲರದು ಅದ್ರಾಗೆ ಇರ್ತದ ಲಕ್ಷ್ಯ. ಅವ್ರ ವಾಕ್ಯ ಏನದ, ಅವ್ರ ವಾಕ್ಯ ಏನದ, ಏನ್ ಹೇಳ್ತಾರ. ಅದು ಆದ್ಮೇಲೆ ಮುಂದೆ ಏನಾರ ಚರ್ಚೆ ಇತ್ತಂದ್ರೆ ಕೇಳೋದು, ಹೇಳೋದು. ಮತ್ತೆ ಲಾಸ್ಟ್ ಸಮಯ ಇದ್ದೇ ಇರ್ತದೆ, ಕೇಳೋದು ಹೇಳೋದಕ್ಕೆ ಬೇಕಾದಷ್ಟು ಇರ್ತದೆ. ಕ್ಷಮ ಗಿಮ ಯಾರು ಕ್ಷಮ ಮಾಡ್ಬೇಕು? ಎಲ್ಲರೂ ಬ್ರಹ್ಮ ಸ್ವರೂಪರ. ಯಾರು ಕ್ಷಮ ಇಲ್ಲ, ಅಪ್ಪ ಇಲ್ಲ, ಎಲ್ಲರೂ ಒಂದೇ. ನಾವು ನಿಮ್ಮಂಗೆ, ನೀವು ನಮ್ಮಂಗೆ, ಎಲ್ಲರೂ ಒಂದೇ. ಎಲ್ಲರೂ ಹೋಗೋದು ಅವನು ತಿಳ್ಕೊಳ್ಳೋದಕ್ಕೆ ಹೋಗ್ಲಕತ್ತೀವಿ ಅಷ್ಟೇ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ. ಎಲ್ಲರಿಗೂ ಒಳಿತಾಗಲಿ.